ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಸಾಮಾನ್ಯವಾಗಿ ನಾವು ಅಂಗಡಿಗಳಲ್ಲಿ ಈ ಗಾಜಿನ ಗ್ಲಾಸ್ ಅಲ್ಲಿ ನಿಂಬೆಹಣ್ಣು ಇಟ್ಟಿರ್ತಕ್ಕಂಥದ್ದು ನಾವು ನೋಡ್ತಾನೆ ಇರ್ತೀವಿ. ಸೊ ಅದು ಕಣ್ ದೃಷ್ಟಿಗೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ಮೂಢನಂಬಿಕೆ, ನೆಗೆಟಿವಿಟಿ ಎಲ್ಲ ಹೋಗೋದಿಲ್ಲ, ಹಾಗೆ ಹೀಗೆ ಅಂತ ಬಹಳಷ್ಟು ಜನ ಹೇಳ್ತಾರೆ. ಅದ್ರ ಬಗ್ಗೆ ಒಂದು ಸಣ್ಣ ಅವಲೋಕನ ಮಾಡೋಣ. ಕೆಲವು ಎಕ್ಸ್ಪೆರಿಮೆಂಟ್ ಅಲ್ಲಿ ನಾವು ನೋಡಿದಾಗ, ಅನೇಕ ಎಕ್ಸ್ಪೆರಿಮೆಂಟ್ ನೋಡಿ ನೀವು ಬೇಕಾದ್ರೆ ಅದರಲ್ಲಿ ಒಂದು ಆಲ್ಮೋಸ್ಟ್ ಒಂದು 60-70% ವರೆಗೂ ಭೂಮಿಯ ಒಳಗಡೆ ಬೆಳೀತಕ್ಕಂಥ ಒಂದು ತರಕಾರಿ ಇರ್ಬೋದು, ಎಕ್ಸಾಂಪಲ್ ಕ್ಯಾರೆಟ್, ಬೀಟ್ರೂಟ್ ಇರ್ಬೋದು, ರ್ಯಾಡಿಶ್, ಮೂಲಂಗಿ ಇರ್ಬೋದು, ಕೆಲವು ಎಕ್ಸಾಂಪಲ್ಸ್ ನಾನು ಹೇಳ್ತಕ್ಕಂಥದ್ದು. ನೀವು ಒಂದು ಬಕೆಟ್ ನೀರಿಗೆ ಹಾಕಿದ್ರೆ ಅದು ಖಂಡಿತ ಸಿಂಕ್ ಆಗುತ್ತೆ, ಕೆಳಗೆ ಹೋಗುತ್ತೆ. ಭೂಮಿ ಮೇಲೆ ಬೆಳೀತಕ್ಕಂಥದ್ದು ಹಲವಾರು ನೋಡಿ. ಟೊಮೆಟೊ ಇರ್ಬೋದು, ರೌಂಡ್ ಆಬ್ಜೆಕ್ಟ್ ನಾನು ಹೇಳ್ತಾ ಇರತಕ್ಕಂಥದ್ದು. ಆಮೇಲೆ ಸ್ವಲ್ಪ ನಿಂಬೆಹಣ್ಣು ಇರ್ಬೋದು, ಇನ್ಕ್ಲೂಡಿಂಗ್ ಕೆಲವು ಇನ್ನೂ ಒಂದಷ್ಟು ಲಿಸ್ಟ್ ಮಾಡಿದ್ದೆ. ಸೊ ಮೇಲ್ ಬೆಳೀತಕ್ಕಂಥದ್ದು ಸ್ವಲ್ಪ ತೇಲ್ತಕ್ಕಂಥ ಗುಣ ಜಾಸ್ತಿ. ವೈಜ್ಞಾನಿಕ ನಿಲುಗಟ್ಟಲ್ಲಿ ಡೆನ್ಸಿಟಿ ಸಬ್ಜೆಕ್ಟ್ ನಾವು ತಗೊಂಡ್ಬರ್ತೀವಿ, ಡೆನ್ಸಿಟಿ ಅಂತ ಕರಿತೀವಿ. ನಾವು ನೀರಲ್ಲಿ ಹಾಕ್ತಕ್ಕಂಥ ಪದಾರ್ಥದ ಡೆನ್ಸಿಟಿ ಮತ್ತೆ ಆಬ್ಜೆಕ್ಟ್ ಡೆನ್ಸಿಟಿ ಪ್ರಪೋರ್ಷನ್ ಮೇಲೆ ತೇಲೋದು ಮುಳುಗೋದು ಆಗ್ತಕ್ಕಂಥದ್ದು. ಇದರಲ್ಲಿ ನಿಂಬೆಹಣ್ಣಲ್ಲಿ ಎರಡು ತರ. ಒಂದು ಹಸಿರು ಕಲರ್ ನಿಂಬೆಹಣ್ಣು, ಅದನ್ನ ಯೂಶಲಿ ಇಂಗ್ಲಿಷ್ ಅಲ್ಲಿ ಲೈಮ್ ಅಂತ ಕರೀತಾರೆ, ನಿಂಬೆಕಾಯಿ ಅಂತ ಕರಿತೀವಿ. ಅದು ಸ್ವಲ್ಪ ಯೂಸ್ ಮಾಡ್ತಾರೆ, ಗ್ರೀನ್ ಕಲರ್ ಲೈಮ್ ಅಂತ ಕರೀತಾರೆ. ಹಳದಿ ಕಲರ್ ಇರ್ತಕ್ಕಂಥದ್ದು ಲೆಮನ್ ಅಂತ ಕರೀತಾರೆ. ಎರಡು ಡಿಫ್ರೆಂಟ್ ಸಬ್ಜೆಕ್ಟ್, ಅದು ಎರಡು ಡಿಫ್ರೆಂಟ್ ಆಬ್ಜೆಕ್ಟ್. ಅದು ಫ್ರೂಟ್ ಅಂತ ಕರೀತಾರೆ, ಕೆಲವರು ವೆಜಿಟೇಬಲ್ ಅಂತ ಕರೀತಾರೆ, ಏನಾದ್ರು ತಗೊಳ್ಳಿ. ನಮ್ಮ ಯಾವುದೇ ಒಂದು ದೇವರ ಕಾರ್ಯದಲ್ಲಿ ನಿಂಬೆಹಣ್ಣು ಯೂಸ್ ಮಾಡ್ತಕ್ಕಂಥದ್ದು ವಿಶೇಷ. ಕಾರಣ, ನಿಂಬೆಹಣ್ಣಲ್ಲಿ ಕೆಲವು ಅಂಶವನ್ನ ಬಾಯನ್ಸಿ ಮುಖಾಂತರ, ಬಾಯನ್ಸಿ ಅಂತೆಲ್ಲ ಗೊತ್ತಿರುತ್ತೆ ನನಗೆ, ಕನ್ನಡದ ಅರ್ಥ ಬಾಯನ್ಸಿಗೆ. ಫಾರ್ ಎಕ್ಸಾಂಪಲ್, ಒಂದು ಒಣ ದ್ರಾಕ್ಷಿ ಹಾಕಿದ್ರೆ ನೀರಲ್ಲಿ, ಬೆಳಿಗ್ಗೆ ಅದು ಸ್ವಲ್ಪ ದಪ್ಪಗೆ ಹಾಕಿರುತ್ತೆ. ಅಥವಾ ನಾವು ಒಣ ದ್ರಾಕ್ಷಿಯನ್ನ ಪಾಯಸಕ್ಕೆ ಹಾಕಿದ್ರೆ ಸ್ವಲ್ಪ ದಪ್ಪಕ್ಕೆ ರೌಂಡ್ ಆಗುತ್ತೆ. ಆ ಒಂದು ಪ್ರೋಸೆಸ್ನ ಬಾಯನ್ಸಿ ಅಂತ ಕರಿತೀವಿ. ಸೊ ಈ ಒಂದು ಪ್ರಕ್ರಿಯೆ, ಬಾಯನ್ಸಿ ಅನ್ನೋ ಪ್ರಕ್ರಿಯೆ ಅತಿ ಹೆಚ್ಚು ಆಗ್ತಕ್ಕಂಥದ್ದು ಲೆಮನ್ ಅಲ್ಲಿ. ಲೈಮ್ ಅಲ್ಲಿ ಸ್ವಲ್ಪ ಕಮ್ಮಿ. ಲೈಮ್ ಏನಕ್ಕೆ ಅಂದ್ರೆ ಲೈಮ್ದು ಪೋರ್ಸ್ ಇರುತ್ತಲ್ಲ, ಸಿಪ್ಪೆದು ಪೋರ್ಸ್ ಇರುತ್ತಲ್ಲ, ಕಮ್ಮಿ ಇರುತ್ತೆ. ಲೆಮನ್ ಪೋರ್ಸ್ ಆರ್ ಮೋರ್ ಅಬ್ಸಾರ್ಪ್ಷನ್ ಕೆಪಬಿಲಿಟಿ ಇರುತ್ತೆ. ಆಗಿನ ಕಾಲದವರು ಈ ನಿಂಬೆಹಣ್ಣು ವಾತಾವರಣದಲ್ಲಿರ್ತಕ್ಕಂಥ ಕೆಲವು ನೆಗೆಟಿವಿಟಿಯನ್ನ ಹೇಳ್ಕೊಂಡು ಬಾಯನ್ಸಿ ರೂಪದಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಾವು ಮನೆಯಲ್ಲಿ ಆ ಪಿಕ್ಚರ್ ನೋಡಿ ಗೊತ್ತಾಗತ್ತೆ ನಿಮ್ಗೆ. ಒಂದು 2 ಬಾಟ್ಲು, ಒಂದು ತೇಲುತ್ತೆ, ಒಂದು ಮುಳುಗ್ತಕ್ಕಂಥ ಒಂದು ಪಿಕ್ಚರ್ ಇದೆ. ಒಂದು 2 ನಿಂಬೆಹಣ್ಣು ತಗೊಳ್ತೀರಾ, ಒಂದ್ರಲ್ಲಿ ಹಾಕ್ತೀರಾ, ಒಂದು ತೇಲುತ್ತೆ, ಒಂದು ಮುಳುಗುತ್ತೆ. ಸೊ ವಾತಾವರಣದಲ್ಲಿ ಬಾಯನ್ಸಿ ಎಫೆಕ್ಟ್ ಕೆಲವ್ರಿಗಾಗಿರುತ್ತೆ, ಕೆಲವ್ರಿಗಾಗಲ್ಲ. ಸೊ ಇಲ್ಲಿ ಬಹಳ ಹಿಂದೆ ಏನಕ್ಕೆ ಇದನ್ನ ಹೇಳಿದ್ರು ಅಂದ್ರೆ,
ನಿಂಬೆಹಣ್ಣಿಗೆ ವಾತಾವರಣದಲ್ಲಿರ್ತಕ್ಕಂಥ ಕೆಲವು ಅಯಾನ್ಸ್ ಅಂತ ನಾವೇನ್ ಕರಿತೀವಿ, ನೆಗೆಟಿವ್ ಅಯಾನ್ಸ್ ಮತ್ತೆ ಪಾಸಿಟಿವ್ ಅಯಾನ್ಸ್ ರಿಸೀವ್ ಮಾಡ್ತಕ್ಕಂಥ ಒಂದು ಶಕ್ತಿ ಇರುತ್ತೆ ಅಂತ ಹೇಳಿ ಕರೀತಾರೆ. ಅದರಲ್ಲಿ ಆ ಅಯಾನ್ಸ್ ಮತ್ತೆ ಅಥವಾ ಫ್ರೀಕ್ವೆನ್ಸಿ ಅಂತ ಕರಿಬಹುದು ಅಥವಾ ನೆಗೆಟಿವಿಟಿ ಅಂತ ಕರಿಬಹುದು. ನೆಗೆಟಿವಿಟಿ ಅಂದ್ರೆ ಜಸ್ಟ್ ಬರೋರು ಕಣ್ ದೃಷ್ಟಿ ಅದೆಲ್ಲ ಬರ್ತಕ್ಕಂಥ ಒಂದು ಸೂಕ್ಷ್ಮ ವಿಚಾರಗಳನ್ನ ಇದು ಅಬ್ಸಾರ್ಪ್ಷನ್ ಆಗ್ತಕ್ಕಂಥದ್ದು ಅಂತ ತೋರಿಸುತ್ತೆ. ಸೊ ಜನರಲಿ ನಿಂಬೆಹಣ್ಣು ಹಾಕಿದ ತಕ್ಷಣ ಕೆಳಗಡೆ ಅದು ಹೋಗಿ ಸಿಂಕ್ ಆಗುತ್ತೆ, ಕೆಲವು ಮೇಲ್ ತೇಲುತ್ತೆ, ಕೆಲವು ಸ್ವಲ್ಪ ದಿವಸ 1 ಡೇ 2 ಡೇ ಅಥವಾ ಮಧ್ಯಾಹ್ನ ಆಗಿದ ತಕ್ಷಣ ಮೇಲ್ ಬರುತ್ತೆ. ಅನೇಕ ವಿಚಾರಗಳು ಇಲ್ಲಿ ನಮ್ಮ ನಿಂಬೆಹಣ್ಣಲ್ಲಿ ಕಂಡುಹಿಡಿಬಹುದು. ಸೊ ಒಟ್ಟಿನಲ್ಲಿ ನಮ್ಮ ಋಷಿಮುನಿಗಳು ಏನ್ ಹೇಳಿದ್ದಾರೆ, ನಿಂಬೆಹಣ್ಣಲ್ಲಿ ಕೆಲವು ವಾತಾವರಣದಲ್ಲಿರ್ತಕ್ಕಂಥ ಒಂದು ಅಂಶಗಳನ್ನ ಅಬ್ಸಾರ್ವ್ ಮಾಡತಕ್ಕಂಥ ಶಕ್ತಿ ಇದೆ. ಸೊ ವಾತಾವರಣದಲ್ಲಿ ಯಾವುದೇ ಒಂದು ನಕಾರಾತ್ಮಕ ಶಕ್ತಿ ಏನಾರು ಇತ್ತು ಅಂತಂದ್ರೆ ಅದನ್ನ ಅಬ್ಸಾರ್ವ್ ಮಾಡ್ತಕ್ಕಂಥ ಶಕ್ತಿ ಅನೇಕ ಪದಾರ್ಥಗಳಿಗಿಂತ ಹೆಚ್ಚಾಗಿ ನಿಂಬೆಹಣ್ಣಲ್ಲಿ ಹೆಚ್ಚಾಗಿದೆ. ಸೊ ಪೂಜೆಗೆ ನಿಂಬೆಹಣ್ಣು ಇಡ್ತಕ್ಕಂಥದ್ದು, ಯಾರನ್ನಾರು ಮೀಟ್ ಮಾಡಕ್ ಹೋದಾಗ ನಿಂಬೆಹಣ್ಣು ಇಟ್ಕೊಂಡು ಹೋಗೋದು, ಅಲ್ಲಿರ್ತಕ್ಕಂಥ ನೆಗೆಟಿವಿಟಿ ಹತ್ರಕ್ಕೆ ಬರಕ್ ಬಿಡಲ್ಲ. ಇನ್ನೊಂದು ವೆರಿ ಸಿಂಪಲ್ ಎಕ್ಸರ್ಸೈಸ್ ಇದೆ. ಒಂದು ನಿಂಬೆಹಣ್ಣು ತಗೊಳ್ಳಿ, ಅದಕ್ಕೆ ಲವಂಗನ ಫಿಕ್ಸ್ ಮಾಡಿ, ಲವಂಗನ ಚುಚ್ಚಿ ಇಡಿ, ನೊಣ ಬರೋದಿಲ್ಲ ಅಲ್ಲಿ ಹತ್ರದಲ್ಲಿ, ಸೊಳ್ಳೆನೂ ಬರಲ್ಲ. ಇದು ಒಂದಿದೆ. ಒಂದು ನಿಂಬೆಹಣ್ಣಿಗೆ ಈ ಲವಂಗ ಕ್ಲೋವ್ ಚುಚ್ಚಿಡ್ತಾರೆ ಕೆಲವು ಕಡೆ. ಹಾಗೆ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಯಾರು ಬೇಕಾದ್ರೂ ಮಾಡ್ಬೋದು. ಇದು ಒಂದು ಜನರಲಿ ಒಂದು ನೀರಿನ ಜಗ್ಗು ನಾವು ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿರ್ತೀವಿ, ನೀರಿನ ಜಗ್ಗು, ಕುಡಿಯೋ ಜಗ್ಗು ಇಟ್ಟಿರ್ತೀವಿ. ಸ್ವಲ್ಪ ಸಾಧ್ಯವಾದಷ್ಟು ನಾವು ಮುಚ್ಚಳ ಇರ್ತಕ್ಕಂಥದ್ದಿದ್ರೆ ವಿಶೇಷ, ಈ ಜಗ್ ತರ ಇರ್ತಕ್ಕಂಥ ಮುಚ್ಚಳ ಇರ್ತಕ್ಕಂಥದ್ದು ವಿಶೇಷ. ಒಂದು ನಿಂಬೆಹಣ್ಣು, ಒಂದು 2 ಅಥವಾ 3 ಪುದೀನ ಎಲೆ ಹಾಕಿ ಆ ನೀರು ಟೇಸ್ಟ್ ನೋಡಿ, ಒಂದು ಅರ್ಧ ಗಂಟೆ ಬಿಟ್ಟು, ಅದ್ಭುತವಾಗಿರುತ್ತೆ. ತುಳಸಿನೂ ಹಾಕ್ಬೋದು. ಸೊ ಇಲ್ಲಿ ಆಸ್ಮಾಸಿಸ್ ನಡೀತಕ್ಕಂಥ ಒಂದು ಪ್ರಕ್ರಿಯೆ ಆಗತ್ತೆ. ಸೊ ಹಾಗೆ ವಾತಾವರಣದಲ್ಲಿರ್ತಕ್ಕಂಥ ಕೆಲವು ನೆಗೆಟಿವಿಟಿ ಮನೆಗೆ ಬರ್ತಕ್ಕಂಥವ್ರು, ಯಾಕಂದ್ರೆ ಭಾರತದಲ್ಲಿ ಹೊಟ್ಟೆ ಕಿಚ್ಚು ಅಂತಕ್ಕಂಥದ್ದು ಹೈಯೆಸ್ಟ್. ವಿಜ್ಞಾನ ಎಲ್ಲ ಮಾತಾಡ್ತಾರೆ ತುಂಬಾ ಜನ, ಅದೆಲ್ಲ ಸುಳ್ಳು ಹಾಗೆ ಹೀಗೆ ಅಂತ. ಹೌ ಟು ಮೆಜರ್ ಹೊಟ್ಟೆ ಕಿಚ್ಚು ಅಂತ ಅವ್ರನ್ನ ಕೇಳಬೇಕು. ಸರ್, ಇನ್ ಸೈನ್ಸ್ ಪ್ಲೀಸ್ ಗಿವ್ ಅಸ್ ಎ ಮೆಜರ್ಮೆಂಟ್ ಆಫ್ ವಾಟ್ ಎವರ್ ಈ. ಸರ್ ಅವರು, ನಾವು ಇದನ್ನೆಲ್ಲ ನೋಡ್ತಾ ಇದೀವಿ, ನಾವೇನನ್ನ ತಂದಿದೀವಿ, ಹೊಸ ಐಟಮ್ಸ್ ಎಲ್ಲ ತಂದಿದೀವಿ, ಮನೆಯಲ್ಲಿ ಒಂದು ಹೊಸ ಕಾರ್ ತಂದಿದೀವಿ, ಒಂದು ಹೊಸ ದೊಡ್ಡ ಟಿವಿ ತಂದಿದೀವಿ, ಫ್ರಿಡ್ಜ್ ದೊಡ್ಡದಾಗಿರೋದು ತಂದಿದೀವಿ, ಮನೆಯಲ್ಲೆಲ್ಲ ಮಾರ್ಬಲ್ ಗ್ರಾನೈಟ್ ಹಾಕಿದೀವಿ. ಕಣ್ ದೃಷ್ಟಿ ಸರ್, ಹೌ ಟು ಮೆಜರ್ ಕಣ್ ದೃಷ್ಟಿ? ರೇಸ್, ದೇರ್ ಆರ್ ನೆಗೆಟಿವ್ ರೇಸ್ ಅಂಡ್ ಪಾಸಿಟಿವ್ ರೇಸ್. ಮೆಜರ್ ಮಾಡಕ್ಕಾಗಲ್ಲ. ಕೆರ್ಲಿಯನ್ ಫೋಟೋಗ್ರಫಿ ಅಂತ ಒಬ್ಬ ವಿಜ್ಞಾನಿ ಒಂದು ಫೋಟೋಗ್ರಫಿ ಕಂಡಿಡಿದಾನೆ. ಆ ಫೋಟೋ ಕ್ಲಿಕ್ ಮಾಡಿದ್ರೆ ಒಂದು ಜಾಗದ ಔರಾ ಅಂತ ಕರಿತೀವಿ, AURA, ನೆಗೆಟಿವ್ ಔರಾ ಪಾಸಿಟಿವ್ ಔರಾ ಕಾಣಿಸುತ್ತೆ. ಅದನ್ನ ಫ್ರೀಕ್ವೆನ್ಸೀಸ್ ಅಂತ ಕರೀತಾರೆ, ವೇವ್ ಲೆಂತ್ ಅಂತ ಕರೀತಾರೆ. ಪ್ರತಿಯೊಂದು ಕಲರ್ಗೂ ಕೆಲವೊಂದು ವೇವ್ ಲೆಂತ್ ಇರುತ್ತೆ. ಒಂದೇ ಹೈಟ್ ಇರ್ತಕ್ಕಂಥ, ಒಂದೇ ವೆಯ್ಟ್ ಇರ್ತಕ್ಕಂಥ 3 ಜನನ ನಿಲ್ಲಿಸಿ ಆ ಕೆರ್ಲಿಯನ್ ಫೋಟೋಗ್ರಫಿಲಿ ಫೋಟೋ ಹೊಡೆದ್ರೆ 3 ಜನರ ಸೈಡಲ್ಲಿ ಬರ್ತಕ್ಕಂಥ ಔರಾ, ಒಬ್ಬರಿಗೆ ರೆಡ್ ಬರುತ್ತೆ, ಒಬ್ಬರಿಗೆ ಆರೆಂಜ್ ಬರುತ್ತೆ, ಒಬ್ಬರಿಗೆ ಗ್ರೀನ್ ಬರುತ್ತೆ, ಅದೊಂಥರ ಈ ತರ ಬರುತ್ತೆ, ಹಿಂಗ ಔರಾ ಅಂತ ತೋರಿಸ್ತಾರೆ, ಕಲರ್ ತೋರಿಸ್ತಾರೆ. ಔರಾ ಅಂತ ತಗೊಂಡಾಗ ಆ ಕೆರ್ಲಿಯನ್ ಫೋಟೋಗ್ರಫಿಲಿ ಒಂದು ಗೊತ್ತಾಯ್ತು, ವಾತಾವರಣದಲ್ಲಿ 3 ಜನದಲ್ಲಿ ಒಬ್ಬರಿಗೆ ನೆಗೆಟಿವಿಟಿ ಜಾಸ್ತಿ ಇತ್ತು, ಕೆಲವರಿಗೆ
ನಾರ್ಮಲ್ ಇತ್ತು ಆರೆಂಜ್ ಬಂದಾಗ, ಕೆಲವರಿಗೆ ಗ್ರೀನ್ ಇತ್ತು, ಪಾಸಿಟಿವಿಟಿ ವೇವ್ಲೆಂತ್ ಇತ್ತು ಅಂತ. ಅವ್ರನ್ನ ಹೋಗಿ ಇಂಟರ್ವ್ಯೂ ಮಾಡಿ ಮಾತಾಡಿದಾಗ ಆ ಕೆಂಪಗಿರ್ತಕ್ಕಂಥ ವ್ಯಕ್ತಿಗೆ ಸ್ವಲ್ಪ ಕೋಪ ಜಾಸ್ತಿ, ಬಹಳಷ್ಟು ಅವನಿಗೆ ಇನ್ಸ್ಟೆಂಟ್ ಆಗಿ ಇದು ಮಾಡ್ತಾನೆ. ಅವ್ನ ಕ್ವಾಲಿಟೀಸ್ ಎಲ್ಲ ಬರ್ಕೊಂಡ್ರು ನಿನ್ಗೆ ಏನೇನಾಗುತ್ತೆ ಅಂತ. ಗ್ರೀನ್ ಕಲರ್ ಇರ್ತಕ್ಕಂಥ ಅವರನ್ನ ಬರೆದಾಗ ಅವನೇನಿಲ್ಲ, ಯಾವುದಕ್ಕೂ ಏನು ತಲೆ ಕೆಡಿಸ್ಕೊಳ್ಳಲ್ಲ, ಆರಾಮಾಗಿರ್ತಾನೆ. ಏನ್ ರೋಡಲ್ಲಿ ಹೋಗ್ಬೇಕಾದ್ರು ಯಾರಿಗಾರು ಏನಾರು ಆಯ್ತು, ಏನೋ ಯಾರೋ ತಪ್ಪು ಮಾಡಿದ್ರು ಸಮಾಧಾನವಾಗಿರ್ತಾನೆ, ಏನು ಟೆನ್ಷನ್ ತಗೊಳಲ್ಲ. ಸಾರಿ ಸರ್, ಫಸ್ಟ್ ಕ್ಲಾಸ್ ಸರ್, ಸೂಪರ್ ಸರ್, ಥ್ಯಾಂಕ್ ಯು ಸರ್, ದಯವಿಟ್ಟು ಕ್ಷಮಿಸಿ ಸರ್. ಗ್ರೀನ್ ಅವರ. ಕೆಲವರು ಜಗಳಕ್ಕೆ ನಿಂತ್ಕೊಂಡು ಇದು ಸಂಸ್ಕೃತ ಶಬ್ದ ಎಲ್ಲ ಹೇಳ್ತಕ್ಕಂಥ ಇವನಿರ್ತಾನೆ. ಸೊ ಅವರ ಅಂತ ಒಂದು ಎನರ್ಜಿ ಒಂದು ಬಾಡಿಯಿಂದ ರೇಡಿಯೇಟ್ ಆಗ್ತಾ ಇರುತ್ತೆ ಆಚೆ ಕಡೆ. ಸೊ ಈ ಅವರನ್ನ ಅಬ್ಸರ್ವ್ ಮಾಡ್ತಕ್ಕಂಥ ಯಾವ್ದಾದ್ರು ಒಂದು ಪದಾರ್ಥ ಇರಬೇಕು. ಇವನ್ ಸೌಂಡ್ ಹ್ಯಾಸ್ ಗಾಟ್ ಎ ಟ್ರಾನ್ಸ್ಮಿಷನ್. ಒಂದು ಸೌಂಡ್ ಮಾಡಿದಾಗ ಅಕೌಸ್ಟಿಕ್ಸ್ ಅಂತ ಬರುತ್ತೆ, ತುಂಬಾ ಜನ ಕೇಳಿರ್ತೀರ ಅಕೌಸ್ಟಿಕ್ಸ್ ಅಂತ. ಕೆಲವು ಸೌಂಡ್ ನಮಗೆ ಆಚೆ ಕೇಳಿಸುತ್ತೆ, ಕೆಲವು ಸೌಂಡ್ ಆಚೆ ಕೇಳಿಸಲ್ಲ. ಸೊ ಗ್ಲಾಸ್ ವೂಲ್ ಇಸ್ ದಿ ಗ್ಲಾಸ್ ವೂಲ್ ಅಂತ ಬರುತ್ತೆ. ಸೌಂಡ್ ನ ಅಬ್ಸರ್ವ್ ಮಾಡ್ತಕ್ಕಂಥ ಶಕ್ತಿ ಇದೆ ಗ್ಲಾಸ್ ವೂಲ್. ಈ ಅನೇಕ ಸ್ಟುಡಿಯೋಗಳಲ್ಲಿ ಆ ಗ್ಲಾಸ್ ವೂಲ್ ನ ಯೂಸ್ ಮಾಡ್ತಾರೆ. ಸೌಂಡು ಆಚೆ ಹೋಗಬಾರ್ದು, ಎಂತ ಜೋರ್ ಮ್ಯೂಸಿಕ್ ಹಾಕಿದ್ರು ಕೂಡ ಆಚೆ ಹೋಗಬಾರ್ದು. ಗ್ಲಾಸ್ ವೂಲ್ ಯೂಸ್ ಮಾಡ್ತಾರೆ. ಗ್ಲಾಸ್ ನ ಚೆನ್ನಾಗಿ ಪುಡಿ ಮಾಡಿ ತರದಿರ್ತಾರೆ. ಸಣ್ಣ ಸಣ್ಣ ನೋಡಕೊಳ್ಳೆ ಹತ್ತಿ ಇದ್ದಂಗೆ ಇರುತ್ತೆ. ಅದೇನ ಕೈ ಮುಟ್ದ ಅಂದ್ರೆ, ಕೈ ಒಳಗಡೆ ಚುಚ್ಕೊಂಡ ಅಂದ್ರೆ ಇಟ್ ಕೆನಾಟ್ ಬಿ ರಿಮೂವ್ ಈಸಿಲಿ, ಗ್ಲಾಸ್ ವೂಲ್. ಸೊ ಹಾಗೆ ಈ ಗ್ಲಾಸ್ ವೂಲ್ ಅಲ್ಲಿ ಸೌಂಡ್ ಅಬ್ಸಾರ್ಪ್ಷನ್, ಎಂತ ಲೌಡ್ ಮ್ಯೂಸಿಕ್ ಇದ್ರೂ ಅಬ್ಸಾರ್ಪ್ಷನ್ ಮಾಡುತ್ತೆ, ಆಚೆ ಬಿಡೋದಿಲ್ಲ. ಅಂಡ್ ಡಿಸಿಪಿಯೇಟ್ ಮಾಡ್ತಕ್ಕಂಥ ಒಂದು ಶಕ್ತಿ ಇದೆ. ಸೊ ಹಾಗೆ ನಾವು ಇಡ್ತಕ್ಕಂಥ ನಿಂಬೆಹಣ್ಣಲ್ಲಿ ಒಂದು ಗ್ಲಾಸ್, ಗಾಜಿನ ಗ್ಲಾಸ್ ಇಡ್ತೀವಿ, ಸ್ಟೀಲ್ ಗ್ಲಾಸ್ ಇಡಲ್ಲ, ಗಾಜಿನ ಗ್ಲಾಸ್, ವಿಚ್ ಅಬ್ಸಾರ್ಬ್ಸ್ ಆಲ್ ದಿ ನೆಗೆಟಿವ್ ಸೌಂಡ್ಸ್. ಏನ್ ಚೆನ್ನಾಗಿ ಕಟ್ಟಿದಾರೋ ಮನೇನ, ಸೌಂಡ್ ಹೋಗುತ್ತೆ, ದಿ ಗ್ಲಾಸ್ ಅಬ್ಸಾರ್ಬ್ಸ್. ಏನ್ರಿ ಬಹಳ ಜೋರಾಗಿದ್ದಂಗಿದೆ ವ್ಯಾಪಾರ ಅಂತಂದಾಗ ಸೌಂಡ್ ವೇವ್ಸ್. ದಿ ಗ್ಲಾಸ್ ಹ್ಯಾಸ್ ಗಾಟ್ ದಿ ಕೆಪಾಸಿಟಿ. ಗ್ಲಾಸ್ ನ ಕೇತುಗೆ ಹೋಲಿಸ್ತಾರೆ ಜ್ಯೋತಿಷ್ಯದಲ್ಲಿ. ಹಾಗೆ ನೀರಿಗೆ ಏನೇ ಒಂದು ಪದಾರ್ಥ ಹಾಕಿದ್ರು ಯೂನಿವರ್ಸಲ್ ಸಾಲ್ವೆಂಟ್ ಅಂತ ಕರಿತೀವಿ, ಹಿಡಿದಿಟ್ಕೊಳ್ತಕ್ಕಂತ ಶಕ್ತಿ ಅದಕ್ಕಿದೆ. ಸೊ ಇದು ಎಷ್ಟು ಜನ ಒಪ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಹಿರಿಯರು ಹೇಳಿದ್ದಾರೆ. ಸ್ವಲ್ಪ ನಾನು ಕೆಲವು ವಿಚಾರಗಳನ್ನ ಗ್ಲಾಸ್ ಯಾಕೆ ಯೂಸ್ ಮಾಡ್ತಾರೆ, ಸೌಂಡ್ ಎನರ್ಜಿ ಯಾಕಿರುತ್ತೆ, ಕೆರ್ಲಿಯನ್ ಫೋಟೋಗ್ರಫಿ, ಅವರ ಅದ್ರ ಬಗ್ಗೆ ಎಲ್ಲ ತಗೊಂಡಾಗ ಈ ಬರ್ತಕ್ಕಂಥ ಕೆಲವರು ಅವರ ನೆಗೆಟಿವ್ ಇರ್ತಕ್ಕಂಥದ್ದು, ದೇ ಎಮಿನೇಟ್ ನೆಗೆಟಿವ್ ವೈಬ್ರೇಷನ್, ಅವರ ಟ್ರಾನ್ಸ್ಮಿಟ್ ಆಗ್ತಾ ಇರುತ್ತೆ. ಯಾರೋ ಒಬ್ಬ ತರಲೆ ಕಸ್ಟಮರ್ ಬಂದಾಗ ಅವ್ನು ಯಾವಾಗ ಹೋಗ್ತಾನೋ ಅಂತ ಒಂದು ಫೀಲ್ ಆಗ್ತಾ ಇರುತ್ತೆ. ಸುಮ್ನೆ ಕೇಳ್ತಾ ಇರ್ತಾನೆ, ಅದ ರೇಟ್ ಎಷ್ಟು, ಇದ್ ರೇಟ್ ಎಷ್ಟು, ಇದ್ಯಾಕೆ ಇಲ್ಲಿ ಇಷ್ಟು ನೀವು ಜಾಸ್ತಿ ಮಾಡ್ತೀರಾ, ಎದುರುಗಡೆ ಅಂಗಡಿಲಿ ಅಷ್ಟಿದೆ ಇಷ್ಟಿದೆ. ಆ ನೆಗೆಟಿವಿಟಿ ಅವರು ಮಾತಾಡಿ ಹೋಗಾದ್ಮೇಲೆ ಆ ಏರಿಯಾ ವಾತಾವರಣ ಎಲ್ಲ ಒಂದ್ ಸ್ವಲ್ಪ ಯಾವನು ಇವನು ತಲ್ತಿನವನು ಬಂದ ಅಂತ ಒಂದ್ ಸ್ವಲ್ಪ ವಿಲ್ ಗೆಟ್ ಡಿಸ್ಟ್ರಾಕ್ಟೆಡ್. ಲೆಮನ್ ವಾಟರ್ ಮತ್ತೆ ಗ್ಲಾಸ್ ಹ್ಯಾಸ್ ದಿ ಕೆಪಾಸಿಟಿ, ವಾತಾವರಣದಲ್ಲಿ ಇರ್ತಕ್ಕಂಥ ನೆಗೆಟಿವಿಟಿ ಬೇಗ ಎಳ್ಕೊಂಡು, ಇಟ್ ಇನ್ ಎ ವೆರಿ ಸ್ಮಾಲ್ ಪ್ರಪೋರ್ಷನ್, ಏನು ದೊಡ್ಡ ಪ್ರಪೋರ್ಷನ್ ಅಂತ ಏನಿಲ್ಲ, ಸ್ಮಾಲ್ ಪ್ರಪೋರ್ಷನ್ ಅಲ್ಲಿ ಹೇಳ್ಕೊಂಡು ಅದನ್ನ ಕನ್ವರ್ಷನ್ ಮಾಡ್ತಕ್ಕಂಥದ್ದು. ಸೊ ಆ ಸಮಯದಲ್ಲಿ ಕೆಲವೊಂದು ಎಕ್ಸ್ಪೆರಿಮೆಂಟ್ ತೋರಿಸುತ್ತೆ, ವಾಟರ್ ಸ್ವಲ್ಪ ಒಂಥರ ಪೇಲ್ ಕಲರ್ ಬರ್ತಕ್ಕಂಥದ್ದು. ಅದರದ್ದೊಂದು ಪಿಕ್ಚರ್ ತೋರಿಸ್ತೀನಿ. ಕೆಲವು ನಿಂಬೆಹಣ್ಣೆಲ್ಲ ಕ್ಲೀನ್ ವಾಟರ್ ಇಟ್ಟಿರ್ತಾರೆ, ಯಾವಾಗ ನೋಡಿದ್ರು ನೀರು ಗಲೀಜಾಗಿ ಕಾಣಿಸ್ತಕ್ಕಂಥ ಒಂದು ಪಿಕ್ಚರ್ ಇದೆ ನೋಡಿ. ಸಾಮಾನ್ಯವಾಗಿ ನಾವು ಯಾವ್ದಾದ್ರು ಒಂದು ಇಟ್ಟಾಗ ಒಂದು ಜಸ್ಟ್ ನಿಂಬೆಹಣ್ಣು ಕ್ಲೀನ್ ಆಗಿದೆ, ಗ್ಲಾಸು ಕ್ಲೀನ್ ಆಗಿದೆ, ನೀರು ಅವಾಗ ತಾನೆ ಫ್ರೆಶ್ ವಾಟರ್ ಹಾಕಿದೀವಿ, ನಿಂಬೆಹಣ್ಣು ಹಾಕಿದೀವಿ, ಹಾಕಿದ ಸ್ವಲ್ಪ ಹೊತ್ತಿಗೆ ಪೇಲ್ ಕಲರ್ ಆಗ್ತಕ್ಕಂಥದ್ದು. ಇದು ಕೂಡ ಈ ನೆಗೆಟಿವಿಟಿನ ಆ ಸ್ಕ್ರೀನ್ ಅಲ್ಲಿ ಹಾಕ್ತಾರೆ. ಆ ನೆಗೆಟಿವಿಟಿನ ನೋಡಿ ಈ ತರ ಪೇಲ್ ಕಲರ್ ಹಾಕ್ತಕ್ಕಂಥದ್ದು ಕಂಡು ಬರುತ್ತೆ. ಇಲ್ಲಿ ವಾತಾವರಣದಲ್ಲಿ ಇರ್ತಕ್ಕಂಥ ಒಂದು ಆವ್ರಾ ನೆಗೆಟಿವಿಟಿ, ಇದನ್ನ ಯಾರು ನಾವು ಏನು ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ, ಇದನ್ನ ಎಕ್ಸ್ಪೆರಿಮೆಂಟ್ ಮಾಡಿ ಇದು ಪ್ರೂವ್ ಮಾಡಕ್ಕಲ್ಲ, ಇದು ಸುಮ್ಮನೆ ಮೂಢನಂಬಿಕೆ ಅದು ಇದು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಕೆರ್ಲಿಯನ್ ಫೋಟೋಗ್ರಫಿ ಬಗ್ಗೆ ಸ್ವಲ್ಪ ನೀವು ಅಧ್ಯಯನ ಮಾಡಿ. ಅವಾಗ ಒಬ್ಬರು 3 ಜನನು ನಿಂತಾಗ ಯಾಕೆ ಡಿಫ್ರೆಂಟ್ ಕಲರ್ ಬಂದಿದೆ, ಒಟ್ಟಿಗೆ 3 ಜನ ನಿಂತಿದ್ದಾರೆ,
ಆ ಕೆರಳಿಯನ್ ಫೋಟೋಗ್ರಫಿ 3 ಜನಕ್ಕೂ ನಿಂತ್ಕೊಂಡು ಫೋಟೋ ಹೊಡೆದಾಗ ಒಬ್ಬರಿಗೆ ಗ್ರೀನ್ ಬಂದಿದೆ, ಒಬ್ಬರಿಗೆ ರೆಡ್ ಬಂದಿದೆ, ಒಬ್ಬರಿಗೆ ಆರೆಂಜ್ ಬಂದಿದೆ, ಬ್ಲೂಯಿಶ್ ಟಿಂಜ್ ಸ್ವಲ್ಪ ಬಂದಿದೆ. ಇದನ್ನ ನಮ್ಮ ಋಷಿಮುನಿಗಳು ಬಹಳ ಹಿಂದೆ ಕಂಡಿಡಿದು ಯಾರು ಎಲ್ಲವನ್ನೂ ತ್ಯಜಿಸಿ ಬರೀ ಸಾತ್ವಿಕ ಮಾತ್ರ ಇರ್ತಕ್ಕಂಥದ್ದು ಅವರ ಬಂದ್ಬಿಟ್ಟು ವೈಟ್ ಬರ್ತಕ್ಕಂಥದ್ದು. ಸೊ ಇಲ್ಲಿ ಕ್ಲಾರಿಟಿ ಬಂದಿಲ್ಲ, ವೈಟ್ ಕ್ಲಾರಿಟಿ ಬಂದಿಲ್ಲ ಅಂದ್ರೆ ಆ ಏರಿಯಾದಲ್ಲಿ ನೆಗೆಟಿವಿಟಿ ಜಾಸ್ತಿ ಆಗಿದೆ, ಅಬ್ಸರ್ವ್ ಆಗಿದೆ. ಜಸ್ಟ್ ವಿ ಹ್ಯಾವ್ ಟು ಕೀಪ್ ಆನ್ ಚಾರ್ಜಿಂಗ್ ಡಿಸ್ಚಾರ್ಜಿಂಗ್ ಮಾಡ್ತಕ್ಕಂಥದ್ದು ವ್ಯಾಪಾರ ಸ್ಥಳದಲ್ಲಿ ಇಡಬೇಕು. ಸೊ ನಿಂಬೆಹಣ್ಣು ಫ್ಲೋಟ್ ಆದಾಗ್ಲೂ ಕೂಡ ಅದರ ಕೆಲಸ ಮುಗಿದಿದೆ. ಇಟ್ ಹ್ಯಾಸ್ ಅಬ್ಸರ್ವ್ಡ್ ಆಲ್ ದಿ ನೆಗೆಟಿವ್ ಎನರ್ಜೀಸ್ ಅಂಡ್ ಇಟ್ ಹ್ಯಾಸ್ ಕಮ್ ಅಪ್. ಕೆಲವು ಲೆಮನ್ ಆಲ್ಮೋಸ್ಟ್ ತೇಲುತ್ತೆ, ಅಂತ ಒಂದು ಲೆಮನ್ ಏನ್ ಮಾಡಬೇಕು, ನಾವು ಯೂಸ್ ಮಾಡಕ್ಕಾಗಲ್ಲ. ಸೊ ಮೊದಲು ಆ ಒಂದು ನಿಂಬೆಹಣ್ಣು ಕೆಳಗೆ ಹೋಗ್ತಕ್ಕಂಥದ್ದು. ಗ್ರೀನ್ ಯೂಸ್ ಮಾಡಬಾರ್ದು, ಗ್ರೀನ್ದು ಸಿಪ್ಪೆ ತೆಳ್ಳಗಿರುತ್ತೆ, ಹಾಗೆ ಅದನ್ನ ಲೈಮ್ ಅಂತ ಕರಿತೀವಿ. ಅದು ಯೂಶಲಿ ಫ್ಲೋಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಲೆಮನ್ ಮತ್ತೆ ಲೈಮ್ ಎರಡನ್ನೂ ನೀವು ಟೆಸ್ಟ್ ಮಾಡಿ. ಲೆಮನ್ನು ಕೆಳಗೆ ಹೋಗುತ್ತೆ, ಲೈಮ್ ಅಂತ ನಾವೇನ್ ಕರಿತೀವಿ ಅದು ಹಸಿರು ಕಲರ್ ಇರ್ತಕ್ಕಂಥ ನಿಂಬೆಹಣ್ಣು, ಹಸಿರು ನಿಂಬೆಹಣ್ಣು ಅಂತ ನಾವು ತಗೊಳ್ಬಹುದು, ಅದನ್ನ ಅದು ತೇಲ್ತಕ್ಕಂಥ ಒಂದು ಕೆಲಸ ಇರುತ್ತೆ. ಆದ್ರೆ ಯಾವುದೋ ಒಂದು ನೆಗೆಟಿವ್ ಪಾಸಿಟಿವ್ ಆಗಿರ್ತಕ್ಕಂಥದ್ದು ಈ ಎರಡು ವಿಧಾನದಲ್ಲಿ ಕ್ಲಿಯರ್ ಆಗುತ್ತೆ. ಅದು ಬಾಯನ್ಸಿಯಿಂದ ಇರ್ಬೋದು, ಯಾವ್ದಾರು ಇರ್ಬೋದು. ಒಟ್ನಲ್ಲಿ ನಮ್ಮ ಒಂದು ಪೂರ್ವಿಕರು ಈ ನೆಗೆಟಿವಿಟಿ ಅಬ್ಸರ್ವ್ ಮಾಡಕ್ಕೆ ಈ ಒಂದು ಸಣ್ಣ ಸಾಧನೆ ಹೆಲ್ಪ್ ಮಾಡುತ್ತೆ. ಬರ್ತಕ್ಕಂಥ ಅವರ ಒಂದು ಡಿಸಿಪಿಯೇಟ್ ಮಾಡಕ್ಕೆ ಮಾಡ್ತಕ್ಕಂಥದ್ದು ಅಂತ ಹೇಳಿ ಕಂಡುಹಿಡಿದಿದ್ದಾರೆ. ಸೊ ಇಷ್ಟು ನನ್ನ ಒಂದು ವಿಚಾರ. ಮತ್ತೊಂದು ವಿಚಾರ ಒಂದು ಸಜೆಸ್ಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಈ ಒಂದು ನಿಂಬೆಹಣ್ಣು ಹಾಕಬೇಕಾದ್ರೆ ಪ್ರತಿ ಶನಿವಾರ ಹಾಕಿದ್ರೆ ವಿಶೇಷ. ವಾರದಲ್ಲಿ ಪ್ರತಿ ಶನಿವಾರ ವಿಶೇಷ. ವ್ಯಾಪಾರ ಸ್ಥಳದಲ್ಲಿ, ಮನೇಲೂ ಇಡ್ಬೋದು. ಹೆಣ್ಮಕ್ಳು ಮನೇಲಿ ನೆಗೆಟಿವಿಟಿ ಜಾಸ್ತಿ ಇದೆ, ಗಲಾಟೆ ಜಾಸ್ತಿ ಇದೆ, ಒಂದು ಎಲ್ಲ ಸಣ್ಣ ಸಣ್ಣ ಪ್ರಯತ್ನಗಳು ನಾವು ಮನೇಲಿ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಹಾಲಲ್ಲಿ ಖಂಡಿತ ಇಡಬಹುದು. ಸೊ ಯಾರು ಏನಾರು ಅನ್ಕೊಳ್ಳಿ ಬಿಡಿ, ದಟ್ ಈಸ್ ನಾಟ್ ಬಿಕಾಸ್ ಬೇರೆ ಕಂಟ್ರಿ ಕಂಪೇರ್ ಮಾಡಿದ್ರೆ ಇಂಡಿಯಾದಲ್ಲಿ ಇರ್ತಕ್ಕಂಥ ಹೊಟ್ಟೆ ಉರಿ ಹೈಯೆಸ್ಟ್. ಎಲ್ಲಾ ಊರಿಗಿನ ಹೊಟ್ಟೆ ಉರಿ ಬಹಳ ಹೈಯೆಸ್ಟ್. ಕಣ್ಣು ದೃಷ್ಟಿ ಅದೇನೋ ಹೇಳ್ತಾರಲ್ಲ, ಕಲ್ಲೇಟಿಗಿನ ಕಣ್ಣೇಟೆ ಜೋರಾಗಿರುತ್ತೆ ಅಂತ, ಹಂಗೆ ಕಣ್ಣು ದೃಷ್ಟಿ ಇರುತ್ತಲ್ಲ, ವೆರಿ ವೆರಿ ಡೇಂಜರಸ್. ಸೊ ಏನಕ್ಕೆ ಅಂತಂದ್ರೆ ಎವ್ರಿಬಡಿ ವಾಂಟ್ಸ್ ಟು ಗ್ರೋ ಅಂಡ್ ಆಪರ್ಚುನಿಟೀಸ್ ವಿತ್ ದಿ ಪಾಪ್ಯುಲೇಷನ್, ವಿತ್ ದಿ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್. ಇಲ್ಲೂ ಡೆನ್ಸಿಟಿ ವರ್ಕ್ ಆಗುತ್ತೆ, ಪಾಪ್ಯುಲೇಷನ್ ಡೆನ್ಸಿಟಿ ವರ್ಕ್ ಆಗುತ್ತೆ. ಸೊ ಡೆನ್ಸಿಟಿ ಇರೋದ್ರಿಂದ ಸೊ ಪೊಲಿಟಿಕಲಿ, ಸೋಷಿಯಲಿ, ಕಲ್ಚರಲಿ ಸ್ವಲ್ಪ ಅದು ಇದು ಆಗುತ್ತೆ. ಸಾತ್ವಿಕ ಭಾವನೆ ಹೇಳ್ತಾ ಇರ್ತೀವಿ, ಬಟ್ ಆದ್ರೆ ಹೊಟ್ಟೆ ಉರಿ ಜಾಸ್ತಿ ಇರುತ್ತೆ, ಒಗ್ಗಟ್ಟು ಸ್ವಲ್ಪ ಕಮ್ಮಿ ಇರುತ್ತೆ. ಆ ಮೆಜರ್ಮೆಂಟ್ ಸೈನ್ಸ್ ಮಾಡಕ್ಕಾಗಲ್ಲ. ನಮಗೆ ಒಬ್ಬರ ಮೇಲೆ ದ್ವೇಷ ಇದೆ, ಒಬ್ಬರ ಮೇಲೆ ಹೊಟ್ಟೆ ಉರಿ ಇದೆ ಅಂತಂದ್ರೆ ಸೈನ್ಸ್ ಕೆನಾಟ್ ಮೆಜರ್ ದಟ್. ಸೊ ಆ ಯಾವ್ಯಾವ್ದು ಕೆಲವು ಮೆಜರ್ ಮಾಡಕ್ಕಾಗಲ್ವೋ ವಿ ಹ್ಯಾವ್ ಟು ಯೂಸ್ ಸಮಥಿಂಗ್. ಒಂದು ಕೆಲವು ಆಡ್ ಅನ್ಸುತ್ತೆ ಇವೆಲ್ಲ ಮಾಡುವಂಥದ್ದು. ಏನ್ ನೀರಲ್ಲಿ ಇಡ್ತಾರೆ, ಅದೇನೋ ಹಳೆಯ ಕಾಲದ ತರ, ಅದೆಲ್ಲ ಏನ್ ನಿಜಾನಾ? ಕೆರಳಿಯನ್ ಫೋಟೋಗ್ರಫಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಸೊ ನಿಂಬೆಹಣ್ಣು ಒಳ್ಳೆ ಗ್ಲಾಸ್ ಚೇಂಜ್ ಮಾಡಿ ಗ್ಲಾಸ್, ಒಳ್ಳೆ ಗ್ಲಾಸ್ ಹಾಕೊಳ್ಳಿ. ಒಂದು ಗಾಜಿನ ಲೋಟ, ನಿಂಬೆಹಣ್ಣು ಒಳಗೆ ಮುಳುಗಬೇಕು. 1 ದಿವಸ 2 ದಿವಸ 3 ದಿವಸ ಇರುತ್ತೆ. ಚೇಂಜ್ ಮಾಡಿ ತೇಲ್ದಾಗ ಸ್ಯಾಟರ್ಡೆ ಸ್ವಲ್ಪ ಚೆನ್ನಾಗಿದ್ದಷ್ಟು ಸ್ಯಾಟರ್ಡೆ ಚೇಂಜ್ ಮಾಡಿ. ನೆಗೆಟಿವಿಟಿ ನಾವು ಹೋಗಿಸ್ಕೊಳ್ಳಿ. ಸಣ್ಣ ಇನ್ವೆಸ್ಟ್ಮೆಂಟ್, ಏನು ಖರ್ಚೇನು ಆಗದೆ ಇರತಕ್ಕಂಥದ್ದು. ಖಂಡಿತ ಏನಾದ್ರು ಒಂದು ಶಕ್ತಿ ಇದ್ರೆ ಮಾಡೋಣ, ಅದ್ರಲ್ಲಿ ಏನು ತಪ್ಪೇನಿಲ್ಲ. ವೈಜ್ಞಾನಿಕ ನಿಲುಗಟ್ಟಲ್ಲಿ ಕೆಲವು ನಿಂತಿದೆ, ಆದ್ರೆ ವಿಚ್ ಕೆನಾಟ್ ಬಿ ಪ್ರೂವ್ಡ್ ಅಂತ ನಾವೇನ್ ಹೇಳ್ತೀವಿ, ಖಂಡಿತ ಕಾಣಿಸುತ್ತೆ. ಒಂದು ಸಣ್ಣ ವಿರಾಮದ ನಂತರ ಮತ್ತೆ ವಾಪಸ್ ಬರೋಣ. ಎಲ್ಲರಿಗೂ ನಮಸ್ಕಾರ. This is Chidanand. I am a retired DC judge. I learned this is quite interesting because after I retired from service, I was thinking how to spend my life, rest of life. Then I started learning this astrology, especially this Dinesh Guruji. He was speaking. He was teaching about the Nakshatra Nadi. It is quite interesting because. Previously, the people were thinking that the astrology is only meant for only certain set of people. Then, after hearing his speeches,
Then I classes and speeches. Then I came to know that it is very interesting, and everybody can learn it. Even the illiterate people also can learn this astrology. Especially the Guruji, Dinesh Guruji, he was teaching about the Nakshatra Nadi. It is very quite interesting. It is very accurate because when compared to the other Vedic astrology and some other astrology, this Nakshatra Nadi is very quite interesting. Small pariharas, it is very less expensive. So I request everybody to follow the Nakshatra Nadi of Guruji. Thank you very much. ಓಕೆ, ವೆಲ್ಕಮ್ ಬ್ಯಾಕ್. ಕರೆ ನೋಡೋಣ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ನಾವು ಮಂಡ್ಯದಿಂದ ಫೋನ್ ಮಾಡ್ತಾ ಇದೀವಿ ಸರ್. ಹೇಳಿ. ಪ್ರಶ್ನಾರ್ಥಕ ಗೋಪಿ. ಪ್ರಶ್ನಾಶಾಸ್ತ್ರನಾ? ಹೌದು ಸರ್. ಹೇಳಿ. 55 ಸರ್ ನಂಬರ್. 55. ಯಾವ ವಿಚಾರ? ಮನೆ ಕಟ್ತೀನ ಇಲ್ವಾ ಅಂತ ಸರ್ ಜೀವನದಲ್ಲಿ. ಜೀವನದಲ್ಲಿ ಮನೆ ಕಟ್ತೀನೋ ಇಲ್ವೋ? ಸ್ವಂತ ಮನೆ ಆಗುತ್ತೋ ಇಲ್ಲೋ ಅಂತ. ಓಕೆ. 4ನೇ ಮನೆ ಗುರು ಬರ್ತಾ ಇದೆ. ಗುರುವಿನ ಕಾಂಬಿನೇಷನ್ ನೋಡೋಣ. ಗುರುವಿನ ಕಾಂಬಿನೇಷನ್ ಮನೆ ಕಟ್ಟೋ ಯೋಗ ಸ್ವಲ್ಪ ಕಮ್ಮಿ ಇದೆ. ಬಟ್ 8 ಅನ್ನೋ ಕಾಂಬಿನೇಷನ್ ಬಂದಿರೋದ್ರಿಂದ ಸ್ವಲ್ಪ ಆಲ್ರೆಡಿ ಸೈಟ್ ಇದ್ರೆ ಕಟ್ಟಬಹುದು ಅಂತ ಬರ್ತಾ ಇದೆ. ಸೈಟ್ ಇದೆ ಸರ್, ಅದು ಸ್ವಲ್ಪ ತಗ್ರನ್ನು ಮೋಸ ಮಾಡೋರೆ ಕೊಡಿಸ್ತವ್ರು. ಅದಕ್ಕೆ ಸರ್ ಇಲ್ಲ ಬಾಡಿಗೆ ಮನೇಲಿ ನಮ್ ಜೀವನ ಕಳೀತ ಕಟ್ತೀನ ಕಟ್ಟಲ್ವಾ ಅಂತ ಸರ್. ಯಾಕೆ ನಿಮ್ ಮನೇಲಿ ಯಾರು ಬೇರೆಯವ್ರು ಯಾರು ಇಲ್ವಾ? ಇಲ್ಲ ಸರ್, ಯಾರು ರೆಸ್ಪಾನ್ಸ್ ತಗೊಳ್ಳೋರಿಲ್ಲ ಸರ್. ಸೊ ಇಲ್ಲಿ ಕಾಂಬಿನೇಷನ್ ಅಲ್ಲಿ 8, 9 ಬಂದಿರಿದೆ. ಎಳ್ಳನ್ನು ದಾನ ಮಾಡಿ. ಯಾವ ವಾರ ಸರ್? ಪ್ರತಿ ಶನಿವಾರ 3 ತಿಂಗಳು ಎಣ್ಣೆ ಆದ್ರೂ ದಾನ ಮಾಡಬಹುದು, ಎಳ್ಳಾರು ದಾನ ಮಾಡಬಹುದು. ಯಾಕಂದ್ರೆ 8 ಅಂತಕ್ಕಂಥದ್ದು ಸೈಟ್ ತೋರಿಸ್ತಾ ಇದೆ. ಬಟ್ ಆದ್ರೆ 8 ಅಂದ್ರೆ ಸ್ವಲ್ಪ ಅಬ್ಸ್ಟಕಲ್ಸ್ ಅಂತಾನು ಬರುತ್ತೆ. ಬಡವ್ರಿಗೆ ಯಾರಿಗಾರು ದಾನ ಮಾಡಿ, ದೇವಸ್ಥಾನಕ್ಕೆ ದಾನ ಮಾಡಿ, ಎಲ್ಲ ಅನುಕೂಲ ಆಗುತ್ತೋ ಅದನ್ನ ಕೊಟ್ಬಿಡಿ ನಿಮ್ ಕಡೆಯಿಂದ. ನೀವು ಎಲ್ಲ ಶ್ರೀಮಂತರಾಗ್ಬಿಟ್ಟಿದಾರ ಮಗ. ಎಲ್ಲ ದೇಶದಲ್ಲಿ ಎಲ್ಲ ಶ್ರೀಮಂತರೇ, ಬಡವ್ರು ಸಿಗಲ್ಲ. ಹೇಳ್ತಾರೆ ಯಾರು ತಗೊಳಲ್ಲ ಅಂತಾರೆ. ನೋಡಿದ್ರೆ ಆಮೇಲೆ ಎಲ್ಲ ಬಡವರೇ ಅಂತಾರೆ ಜನ. ಅದೇನೋ ದೃಷ್ಟಿ ಏನೋ ಇರ್ತಕ್ಕಂಥ. ದೇವಸ್ಥಾನಕ್ಕೆ ಕೊಟ್ಬಿಡಿ ಹೋಗ್ಲಿ. ಅರ್ಥ ಆಯ್ತಲ್ಲ? ಸೊ ಕೇಳಿರ್ತಕ್ಕಂಥ ದಶಾ ಭುಕ್ತಿ ನೋಡೋಣ. ಮಂಗಳ ದಶದಲ್ಲಿ ಕೇಳಿದಿರ 23ಕ್ಕೆ ಮುಗ್ದೋಗುತ್ತೆ. ಮತ್ತೆ ರಾಹುವಿನ ಕಾಂಬಿನೇಷನ್ ನೋಡೋಣ. ರಾಹು ಕಾಂಬಿನೇಷನ್ ಏನಾದ್ರು ಮನೆ ಕಟ್ಟೋ ಯೋಗ ಇದೆಯಾ? ಮನೆ ಕಟ್ಟೋದು ಸ್ವಲ್ಪ ಕಷ್ಟಕರವೇ ಅಂತಾನೆ ಬರ್ತಾ ಇದೆ ಮೇಡಮ್. ತುಂಬಾನೇ ಕಷ್ಟ ಇದೆ. ನಿಮ್ಮ ಹೆಸರಲ್ಲಿ ಕಷ್ಟ ಇದೆ. ಏನ್ ಮತ್ತೆ ಅಲ್ಲಿ ಕಟ್ಟಿದ್ರು ಮತ್ತೆ ಏನಾದ್ರು ಕೇಸ್ ಗೀಸ್ ಹಾಕಿ ಅಲ್ಲಿ ಕಟ್ಟಕ್ ಆಗದೆ ಇದ್ರೆ ಅಲ್ವಾ? ಸರ್ ಮುಂದಿನ ಕರೆ ಕೊಡಿ. ಏನು ಮಾಡಕ್ಕಾಗಲ್ಲ. ಇಲ್ಲ, ಕಾಂಬಿನೇಷನ್ ಇಲ್ಲ. ರಾಹು ದೇಶದಲ್ಲಿ ಇಲ್ಲ. 4 ಕಾಂಬಿನೇಷನ್ 11 ಕಾಂಬಿನೇಷನ್ ಬರಬೇಕು. ಮನೆ ಕಟ್ಟುತ್ತೀವಿ ನಾವು ಅಂತಂದ್ರೆ ಈ ಕಾಂಬಿನೇಷನ್ ಅಲ್ಲಿ 4, 11 ಕಾಂಬಿನೇಷನ್ ಬರಬೇಕು. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಹಲೋ ನಮಸ್ಕಾರ ಸರ್. ಹೇಳಿ. ನಾವು ಬೈಲೊಂಗಲಿಂದ ಫೋನ್ ಮಾಡತ್ತೀವ್ರಿ. ಯಾವ್ರಿಂದ? ಬೈಲೊಂಗಲಿಂದ. ಓಕೆ, ವೆರಿ ಗುಡ್. ನನ್ನ ಹೆಸರು ಉಮಾ ಅಂತ. ನಾನು 25/1/1997 ಹುಟ್ಟಿದ್ರಿ. ಸ್ವಲ್ಪ ನಿಧಾನಕ್ಕೆ ಹೇಳ್ತೀರಾ? ಹಲೋ. ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಮಾತಾಡಮ್ಮ. ಸ್ಪಷ್ಟವಾಗಿ ಮಾತಾಡ್ತಾ ಇಲ್ಲ. ನಾನು 25ನೇ ತಾರೀಕು 1ನೇ ತಿಂಗಳು 1997 ಹುಟ್ಟಿದ್ರಿ. 97? ಹಾ ರೀ. ಸಮಯ 8:30 9 ಗಂಟೆ ಅಂತ ಹೇಳಿದ್ರಿ. ಅವ್ರು ಹೇಳಿದ್ರೆ ಅವರೇ ಹೇಳ್ಕೊಳ್ಳಿ. ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. ಅರ್ಧ ಗಂಟೆಯಲ್ಲಿ ನಾವು ಏನೋ ಸ್ವಲ್ಪ ಕರೆಕ್ಟ್ ಆಗಿ ಸಬ್ಲಾಟ್ಸ್ ಎಲ್ಲ ಚೇಂಜ್ ಆಗುತ್ತೆ. ನಮ್ದಲ್ಲಿ ಬಹಳ ಚೇಂಜ್ ಆಗುತ್ತೆ. ನಮ್ ಪ್ರೋಗ್ರಾಮ್ ಕರೆಕ್ಟ್ ಆಗಿ ನೋಡ್ತಾ ಇಲ್ಲ ನೀವು. ಸಮಯ ಚೇಂಜ್ ಆಯ್ತು ಅಂದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕಲ್ಲಮ್ಮ. ಸಮಯ ಕರೆಕ್ಟ್ ಆಗಿಲ್ಲ ಸರ್. ಪ್ರಶ್ನಾಶಾಸ್ತ್ರಕ್ಕೆ ಸುಮ್ ಟೈಮ್ ವೇಸ್ಟ್ ಮಾಡ್ತಾ ಇದ್ರಿ. ನಮ್ದು ಎಲ್ಲ ನೋಡ್ತಾ ಎಲ್ಲ ಮಾಡ್ತಾ ಸುಮ್ ಟೈಮ್ ವೇಸ್ಟ್. ಅದು ಕಾಲ್ ಸಿಗೋದೇ ಕಷ್ಟ. ಅದ್ರಲ್ಲಿ ಸಿಕ್ಕಿದಾಗ ಈ ತರ ಆಟಗಳು. ಹೇಳಿ, ಏನ್ ಕೇಳ್ಬೇಕು ಬೇಗ? ಆರಾಮ್ ತಪ್ಪಿತ್ರಿ. ಹೆಲ್ತ್ ಬಗ್ಗೆ ಕೇಳ್ಬೇಕಿತ್ರಿ. ಹುಷಾರಿಲ್ಲ? ಏನಾಗಿದೆ? ಏನಿಲ್ಲ, ನಮ್ಗೆ ಲಾಸ್ಟ್ ತಲೆನೂ ಸುಡು, ಜ್ವರ ಇಂಥವಂತೂ ಡೈಲಿ ಇರ್ತೈತ್ರಿ. ಒಂದು ವಾರದೊಳಗೆ ಒಂದು 2 ದಿನ. ನಿಮಗೆ ವಯಸ್ಸೆಷ್ಟು? ನಂಗೆ 25 ರೀ. ಮದ್ವೆ ಆಗಿ ಮದ್ವೆ ಆಗಿದ್ದೀರಾ? 2 ಹುಡುಗರು ಅದಾವ್ರಿ. 25 ವರ್ಷಕ್ಕೆ 2 ಹುಡುಗಿದ್ದಾರೆ. ಮದ್ವೆ ಆಗಿದೆ. ತಲೆನೋವು ಸ್ಟಾರ್ಟ್ ಆಗಿದೆ. ನಂಬರ್ ಹೇಳಿ.
ಈ 2 ವರ್ಷದಿಂದ ಹಿಂಗ್ ಆಗತೈತ್ರಿ. ನಂಬರ್ 1ರಿಂದ 249 ಒಂದು ಸಂಖ್ಯೆ ಹೇಳಿ. 198 ರೀ. 198. ಹೆಲ್ತ್ 198. ಆಯ್ತು. 6ನೇ ಮನೆ ಶುಕ್ರನ ಕಾಂಬಿನೇಷನ್, ಶುಕ್ರ ಚಂದ್ರನ ಕಾಂಬಿನೇಷನ್ ಅಲ್ಲಿದೆ, ಚಂದ್ರನಲ್ಲಿ ಇದೆ ಶುಕ್ರ. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ 12 ಬರುತ್ತೆ, ಆಮೇಲೆ 5 ಇದೆ. ಇದು ಕ್ಯೂರಬಲ್, ಇದು ಕ್ಯೂರ್ ಆಗುತ್ತೆ, ಏನಂತದ್ದೇನು ತೊಂದರೆ ಇಲ್ಲ. ಹಾ ಸರ್. ಈಗ ಒಂದ್ ಕೆಲಸ ಮಾಡಿ, ಹಾ ಹೇಳ್ರಿ. ರಾತ್ರಿ ಮಲಗಬೇಕಾದ್ರೆ ನಿಮ್ ಪಕ್ಕ ಹಾ ರೀ. ಒಂದು ಇಡೀ ಅಕ್ಕಿ ಇಟ್ಕೊಳ್ಳಿ, ಯಾವ್ದಾದ್ರು ಒಂದು ಪಾತ್ರೆಯಲ್ಲಿ ಒಂದು ಇಡೀ ಅಕ್ಕಿ. ಆಯ್ತ್ರಿ. ಬೆಳಿಗ್ಗೆ ಎದ್ದಿದ ತಕ್ಷಣ ನಿವಾಳಿಸ್ಬಿಟ್ಟು ಆಚೆ ಪಕ್ಷಿಗಳು ಅಥವಾ ಇರುವೆ ತಿಂತಕ್ಕಂತ ಜಾಗದಲ್ಲಿ ಹಾಕಿ, ಮರದ ಕೆಳಗಡೆ ಹಾಕಿ, ನಿಮ್ಮ ಮನೆ ಆಚೆ ಹೋಗಿ ಮರದ ಕೆಳಗಡೆ ಹಾಕಿ. ಸಕ್ಸಸ್ ಆಗುತ್ತೆ, ಏನು ಟೆನ್ಷನ್ ಇಲ್ಲ. ಓಂ ಸೋಂ ಸೋಮಾಯ ನಮಃ ಅಂತ 108 ಸತಿ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಹೇಳಿ. ಹಾಗೆ ಫ್ಯಾನ್ ಹಾಕೊಂಡು ಮಲ್ಕೋಬೇಡಿ. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ ಕಲಿಬೈ ಗುರುಜಿ. ನಮಸ್ಕಾರ, ಹೇಳಿ. ನಮಸ್ಕಾರ ಸರ್. ಹೇಳಿ ಸರ್. ಅರ್ಥಶಾಸ್ತ್ರ ಹೇಳಿ. 91 ಏನ್ ವಿಚಾರ? ಕೆಲಸದ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಕೆಲಸ ಯಾವ್ದು ಸರಿಯಾಗಿ ಸಿಗ್ತಾ ಇಲ್ಲ. ಸರಿಯಾಗಿರ್ತಕ್ಕಂಥ ಕೆಲಸ, ಸರಿಯಾಗಿರ್ತಕ್ಕಂಥದ್ದು ಅಂತಂದ್ರೆ ಇಲ್ಲಿ ನಾನು ಚೆಕ್ ಮಾಡ್ಬೇಕು, ಸರಿಯಾಗಿ ನಂಬರ್ಸ್ ಬರಬೇಕು, ಸರಿಯಾದ ಕಾಂಬಿನೇಷನ್. 6ನೇದು ಮತ್ತೆ ಶುಕ್ರನೇ ಬರ್ತಾ ಇದೆ. ಶುಕ್ರ 6 ಕಾಂಬಿನೇಷನ್, 10, 12 ವ್ಯಯ. ದುಡ್ಡು ಕಮ್ಮಿ ಇರ್ಬೋದು ಅಷ್ಟೇ, ಕೆಲಸ ಚೆನ್ನಾಗಿರೋದೇ ಸಿಗ್ತಾ ಇದೆ. ಏನ್ ಕೆಲಸ ಮಾಡ್ತಾ ಇದ್ದೀರಾ? ಏನು ಕೇಳ್ತಾ ಇಲ್ಲ. ಈ ತರ ಮಾಡಿದ್ರೆ ಹೆಂಗ್ ಕೆಲಸ ಮಾಡ್ತೀರಿ ನೀವು? ಕೆಲಸ ಚೆನ್ನಾಗಿರೋದಿದೆ, 12 ಕೆಳಗಡೆ ಬರ್ತಾ ಇದೆ, 10 ಮೇಲೆ ಬರ್ತಾ ಇದೆ. 10 ಅಂದ್ರೆ ಒಳ್ಳೆ ಕೆಲಸ ಅಂತ ಹೇಳ್ತೀವಿ, 12 ಕೆಳಗೆ ಬಂದ್ರೆ ಸಂಬಳದಲ್ಲಿ ಸ್ವಲ್ಪ ಕಮ್ಮಿ ಅಂತ ಹೇಳ್ಬೇಕು. ಇಲ್ಲಿ ಸ್ವಲ್ಪ ಕೆಲಸದ ವಿಚಾರದಲ್ಲಿ ಚೆನ್ನಾಗಿ ಆಗ್ಬೇಕು ಅಂತಂದ್ರೆ ಯಾವ ಕಾಂಬಿನೇಷನ್ ಸ್ವಲ್ಪ ನೆಗೆಟಿವ್ ಇದೆ ನೋಡ್ತೀವಿ. ಅಷ್ಟೊಂದೇನು ನೆಗೆಟಿವ್ ಕಾಂಬಿನೇಷನ್ ಯಾವುದು ಅಷ್ಟೊಂದೇನು ತೋರಿಸ್ತಾ ಇಲ್ಲ. ಒಳ್ಳೆ ಕಾಂಬಿನೇಷನ್ ಗ್ರೀನ್ ಕಲರ್ ಥ್ರೆಡ್ ಕಟ್ಕೊಳ್ಳಿ, ಉತ್ತಮವಾಗಿರ್ತಕ್ಕಂಥ ಹಣ ಜಾಸ್ತಿ ಆಗತ್ತೆ. ಒಳ್ಳೇದಾಗ್ಲಿ. ಮುಂದಿನ ಕರೆಗೋಣ. ನಮಸ್ಕಾರ, ಹೇಳಿ. ಬೆಂಗಳೂರಿಂದ ಮಾತಾಡ್ತಿರೋದು ವೀಣಾ ಅಂತ. ಮಗಳ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. 12/12/2007. 12/12/2007. 2007. ಸಂಜೆ 6:25ಕ್ಕೆ. ಹುಟ್ಟಿದ ಊರು? ಬೆಂಗಳೂರೇ. ಪ್ರಶ್ನೆ? ಅವಳ ಎಜುಕೇಶನ್ ಬಗ್ಗೆ ಕೇಳ್ಬೇಕಾಯ್ತು. ಎಜುಕೇಶನ್ ಇವಾಗ ಎಷ್ಟು, 9th 10th? ಈ 9th, ಈಗ ನೆಕ್ಸ್ಟ್ 10th ಹೋಯ್ತಾಳೆ. ಚಂದ್ರ ದಶ ನಡೀತಾ ಇದೆ. 22, 23. ಚಂದ್ರ ಆದ್ಮೇಲೆ ಮಂಗಳ. 7, 6, 4 ಅಂಡರ್ಗ್ರೌಂಡ್ ಬಂದಿದೆ, 7 ಬಂದಿದೆ. ಚಂದ್ರ ಆದ್ಮೇಲೆ ಮಂಗಳ 1, 9, 3. 10th ಆದ್ಮೇಲೆ ಇನ್ನೂ ಜಾಸ್ತಿ ಚೆನ್ನಾಗಿ ಓದ್ತಾರೆ. ಈಗ ಸದ್ಯಕ್ಕೆ ಒಂಚೂರು ಓದೋ ಕಾನ್ಸಂಟ್ರೇಷನ್ ಇದೆ, ಬಟ್ 6 ಅಂತ ಬಂದಾಗ ಓದೋದು ಸ್ವಲ್ಪ ಕಮ್ಮಿ. ಸೊ ಮಂಗಳ ದಶ ಬಂದಾಗ ಇನ್ನು ಹೆಚ್ಚಾಗಿ ಓದ್ತಾರೆ. 9 ಕಾಂಬಿನೇಷನ್ ಫ್ರೂಟ್ ಅಲ್ಲಿ ಬಂದಿದೆ, 6 ಎಂಡ್ ಅಲ್ಲಿ ಬಂದಿದ್ರು ಕೂಡ. ಒಂದು ಸಜೆಷನ್ ಮಾಡ್ತೀನಿ, ಕಬ್ಬಣದ ಐಟಮ್ ಯಾವ್ದಾರು ಒಂದು ಬಾಣ್ಲೆ ಇರ್ಬೋದು ಅಥವಾ ತವಾ ಇರ್ಬೋದು, ಅವಳ ಕೈಯಲ್ಲಿ ಮುಟ್ಟಿಸಿ 4 ಶನಿವಾರ ಕೊಡಿ. ಎಜುಕೇಶನ್ ಚೆನ್ನಾಗಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ಹಾಗೆ ಇಲ್ಲಿ ಎಲ್ಲದರಲ್ಲೂ 6, 6, 6 ಬಂದಿರೋದ್ರಿಂದ ಸ್ವಲ್ಪ ಕಾನ್ಸಂಟ್ರೇಷನ್ ಸ್ವಲ್ಪ ಕಮ್ಮಿ ಇರ್ತಕ್ಕಂಥ ತೋರಿಸುತ್ತೆ. ಸ್ವಲ್ಪ ನೀವು ಪ್ರೀತಿಯಿಂದ ಹೇಳಿದ್ರೆ ಗೆಲ್ತಾರೆ. 6 ಅಂತ ಬಂದಾಗ ಪ್ರೀತಿಯಿಂದ ಹೇಳ್ಬೇಕು. 6, 8 ಕಾಂಬಿನೇಷನ್ ಸ್ವಲ್ಪ ವ್ಯಸನಗಳಿಗೆ ಬರ್ತಕ್ಕಂಥದ್ದು, ಹಠದ ಕಾಂಬಿನೇಷನ್ ಸ್ವಲ್ಪ ಹೆಚ್ಚಾಗಿ ತೋರಿಸುತ್ತೆ. ಇದರಲ್ಲಿ ಸ್ವಲ್ಪ ಬಲಗೈಗೆ ಒಂದು ಆರೆಂಜ್ ಕಲರ್ ಥ್ರೆಡ್ ಕಟ್ಟಿ. 10th ಆದ್ಮೇಲೆ ಇನ್ನು ಸ್ವಲ್ಪ ಚೆನ್ನಾಗಿ ಓದೋ ಕಾಂಬಿನೇಷನ್ ಇದೆ. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ ಸರ್, ಹೇಳಿ. ಸಮಯಶಾಸ್ತ್ರ ಕೇಳಬೇಕಾಗಿತ್ತು. ಸಮಯಶಾಸ್ತ್ರ? ಆಯ್ತು. ನಂಬರ್ ಹೇಳಿ. 3. 3? ಹೌದು. 3ಕ್ಕೆ ಮುಕ್ತಾಯ. ಏನ್ ಕೇಳ್ಬೇಕು? 3. ನಂದು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್. ನಾನು ಯಾಕಂದ್ರೆ 2 years ಇಂದ ತುಂಬಾ ಕೆಲಸ ಡೌನ್ ಇದೆ, ಯಾವಾಗೂ ಬಿಸಿ ಇರ್ತಿದ್ದೆ. 2 years ಇಂದ ಡೌನ್ ಇದೆ. ಯಾವ್ದೇ ಕೊಟೇಶನ್ ಕೊಟ್ರೇನು ಯಾವ್ದು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ತುಂಬಾ ಯಾವ್ದು ರಿಸಲ್ಟ್ ಆಗ್ತಾ ಇಲ್ಲ ನನ್ನ ವರ್ಕ್. 7ನೇ ಮನೆ ವಿಚಾರ ನೋಡೋಣ. ಕಸ್ಪಲಲ್ಲಿ 3 ಮತ್ತು 5, 3 ಮತ್ತು 5. ನೀವು ಕೊಟೇಶನ್ ಕೊಟ್ಟರು ಕೂಡ ಅಲ್ಲಿ ಸ್ವಲ್ಪ ದುಡ್ಡು ವರ್ಕೌಟ್ ಆಗಲ್ಲ ನಿಮ್ಗೆ.
ಹೌದೌದು. 5ನೇ ಮನೆ ಅಂತಂದ್ರೆ ಕಮ್ಮಿ ದುಡ್ಡು ಅಂತ ಕರಿತೀವಿ ನಾವು. 5 ಕಮ್ಮಿ ದುಡ್ಡು ಇರ್ತಕ್ಕಂಥದ್ದು. ಇಲ್ಲಿ ಜಾತಕದಲ್ಲಿ ಬರ್ತಕ್ಕಂಥ ಲಾಭಾಂಶ ಅಂತ ಬಂದಾಗ ನಮಗೆ 11, 9, 10 ಕಾಂಬಿನೇಷನ್ ಮತ್ತೆ ಶುಕ್ರ. ಒಂದು 6 ಮುಖದ ರುದ್ರಾಕ್ಷಿ ಹಾಕೊಳ್ಳಿ ಕೊಳ್ಳಿಗೆ. ಹಾಕೊಂಡಿದೀವಿ ಗುರುಗಳೇ. ವೆರಿ ಗುಡ್. ಹಂಗಾರೆ ಆ ಅರ್ಶನದ ಕಲರ್ ದಾರ ಕಟ್ಕೊಳ್ಳಿ ಬಲಗೈಗೆ. ಎಡಗಾಲಿಗೆ ಒಂದು ಕರಿ ದಾರ ಕಟ್ಕೊಳ್ಳಿ. ನೀವು ಹೋಗೋ ಕಡೆ ಎಲ್ಲ ಜಯ ಆಗತ್ತೆ, ಏನು ಟೆನ್ಷನ್ ಇಲ್ಲ. ಅಕ್ಕಿಯನ್ನು ದಾನ ಮಾಡಿ. ನೀವು ಅಕ್ಕಿ ದಾನ ಮಾಡ್ತಾ ಬನ್ನಿ, ನಿಮಗೆ ಟೆಂಡರ್ ಅದೇನಿದೆಯೋ ಮತ್ತೆ ವಾಪಸ್ ಕ್ಲಿಯರ್ ಆಗಿ ಬಂದ್ಬಿಡುತ್ತೆ. ದಶಾ ಇವಾಗ ಸದ್ಯಕ್ಕೆ ಮಂಗಳ ಮುಗೀತಾ ಇದೆ. ಮಂಗಳದಲ್ಲಿ 10, 11, 6, 10 ಇದೆ. ಅದಾದ್ಮೇಲೆ ರಾಹುವಿನ ಕಾಂಬಿನೇಷನ್. ನಿಮ್ಗೆ ಲಾಭ ಜಾಸ್ತಿ ಬಂದೇ ಬರುತ್ತೆ. 23 ಆದ್ಮೇಲೆ ಇನ್ನೂ ಚೆನ್ನಾಗಿದೆ ಟೈಮ್. 23 ಮುಂದಿನ ವರ್ಷ 23 ಸೆಪ್ಟೆಂಬರ್ ಆದ್ಮೇಲೆ ಇನ್ನೂ ಚೆನ್ನಾಗಿದೆ. ಫಸ್ಟ್ ಕ್ಲಾಸ್ ಆಗಿದೆ. ಏನು ಟೆನ್ಷನ್ ತಗೋಬೇಡಿ, ಚೆನ್ನಾಗಾಗತ್ತೆ. ಇದೊಂದು ಸಣ್ಣ ವಿಚಾರ, ಸ್ವಲ್ಪ ದಾನ ಮಾಡಿ ಕ್ಲಿಯರ್ ಆಗುತ್ತೆ. ಮುಂದಿನ ಕರೆ. ನಮಸ್ಕಾರ. ಹಲೋ ಸರ್, ನಮಸ್ತೆ. ಹೇಳಿ. ನಾನು ಕಿರಣ್ ಅಂತ ಹೈದರಾಬಾದ್ದಿಂದ. ಕಿರಣ್ ಅಂತ ಹೈದರಾಬಾದಿಂದ, ಹೇಳಿ. ಹಾ ಸರ್, ಆಕ್ಚುಲಿ ನಮ್ಮ ಬ್ರದರ್ US ನಲ್ಲಿ ಇದ್ದಾನೆ ಸರ್. ಈವನ್ ದೋ ಇಟ್ಸ್ ನೈಟ್ ಈ ಸೀಸ್ ಯುವರ್ ಶೋ ಸರ್. ಇಲ್ಲಿ ಅವ್ರ ವೆಬ್ಸೈಟ್ ಆಕ್ಚುಲಿ ಅಲ್ಲಿ ಚಾನಲ್ ಸಿಗಲಿಲ್ಲ ಅಂದ್ರೆ ಸಹಿತ ವೆಬ್ಸೈಟ್ ನಲ್ಲಿ ನೋಡ್ತಾರೆ. ಯು ವಿಲ್ ವಾಚ್ ಇನ್ ವೆಬ್ಸೈಟ್. ಓಕೆ, ಗ್ರೇಟ್. ಓಕೆ ಸರ್, ನಂದು ಇಂಜಿನಿಯರಿಂಗ್ ಆಗ್ತಾ ಇದೆ ಸರ್ ನೆಕ್ಸ್ಟ್ ಇಯರ್. ಒಂದ್ ಸ್ವಲ್ಪ ಸ್ಟಾರ್ಟ್ಅಪ್ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. ಹಾ ಸರ್, ಸ್ಟಾರ್ಟ್ಅಪ್ ಇಲ್ಲಾಂದ್ರೆ ಫರ್ದರ್ ಸ್ಟಡೀಸ್ ಅಂತ ಕೇಳಬೇಕಾಯ್ತು. 02 02 12 12 2001 ಸರ್. ಟೈಮ್ 1:30 ಮಧ್ಯಾಹ್ನ. ಪ್ಲೇಸ್ ಆಫ್ ಬರ್ತ್ ಬಂದ್ಬಿಟ್ಟು ದಾವಣಗೆರೆ. ನೀವು ಓದ್ತಾ ಇರೋದು ಹೈದರಾಬಾದಾ? ಇಲ್ಲ ಸರ್, ಬೆಂಗಳೂರಿನಲ್ಲಿ ಓದ್ತಾ ಇರೋದು. ರಿಯಲ್ ಎಸ್ಟೇಟ್ ಸ್ಪೇಸ್ ಮೇಲೆ ಒಂದ್ ಸ್ವಲ್ಪ ಒಂದು ಸ್ಟಾರ್ಟ್ಅಪ್ ಟ್ರೈ ಮಾಡ್ತಿದ್ದೀನಿ ಸರ್. ನೋಡೋಣ. ಗುರುದಶ ನಡೀತಾ ಇದೆ. ಗುರುದಶದಲ್ಲಿ 4 ಕಾಂಬಿನೇಷನ್ ಬರ್ತಾ ಇರೋದಂದ್ರೆ ರಿಯಲ್ ಎಸ್ಟೇಟ್ಗೆ ಹೋಗ್ಬೇಕು ನೀವು. ರಿಯಲ್ ಎಸ್ಟೇಟ್ ಸ್ಟಾರ್ಟ್ಅಪ್ ಮಾಡಿರ್ತೀರಾ? ಎಸ್, ಡೆಫಿನೆಟ್ಲಿ ಯು ವಿಲ್ ವಿನ್ ಇನ್ ರಿಯಲ್ ಎಸ್ಟೇಟ್. ಹೈಯರ್ ರಿಯಲ್ ಎಸ್ಟೇಟ್ ಅಲ್ಲಿ ಏನು ಪೋರ್ಟಲ್ ಮಾಡ್ಬೇಕು ಅಂತಿದ್ದೀರಾ ಏನು? ಸರ್ ಇಲ್ಲ ಸರ್, ಇದು ಫ್ರೀಲಾನ್ಸ್ ಅಂತ ಇರುತ್ತಲ್ಲ. ಫ್ರೀಲಾನ್ಸ್ ಅಂತಂದು ಎಲ್ಲರಿಗೂ ಸಿಗಲ್ಲ ಸರ್ ಅದು. ಅಂದ್ರೆ ಫ್ರೀಲಾನ್ಸ್ ಅಂದ್ರೆ ಬಿಲ್ಡಿಂಗ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆನೆ ಬುಕಿಂಗ್ ಆಗಿರ್ತಾವಲ್ಲ, ಅದು ಇನ್ನೂ ಇಂಟರ್ನೆಟ್ ಸ್ಪೇಸ್ ನಲ್ಲಿ ಬಂದಿಲ್ಲ. ಓಕೆ, ಅದಕ್ಕೆ ಫೈನಾನ್ಸ್ ಸ್ಟಾರ್ಟ್ ಆಗಿಲ್ಲ. ಸೊ ನಾವೇನಾದ್ರೂ ಒಂದು ಸ್ಟಾರ್ಟ್ಅಪ್ ಮಾಡಿ ಅದಕ್ಕೆ ಫೈನಾನ್ಸ್ ಕೊಡ್ಸ್ಬೇಕಂತ. ಖಂಡಿತ ಆಗುತ್ತೆ. ಸ್ವಲ್ಪ ಸ್ಲೋ ಸ್ಟಾರ್ಟ್ ಆಗುತ್ತೆ. 4 ಅನ್ನೋದು ಸ್ಲೋ ಸ್ಟಾರ್ಟ್, ಬಟ್ ಸ್ವಲ್ಪ ನಿಮಗೆ ಸಮಾಧಾನ ಇದ್ರೆ ಯು ವಿಲ್ ಎಕ್ಸೆಲ್. ಡೆಫಿನೆಟ್ಲಿ ಎಕ್ಸೆಲ್ ಆಗುತ್ತೆ. ಹೈಯರ್ ಸ್ಟಡೀಸ್ ಇದೆ, ಎರಡೂ ಇದೆ. ಎರಡು ಬೋತ್ ಯು ಕ್ಯಾನ್ ಡು. 4 ಆಲ್ಸೋ ಇಸ್ ಗುಡ್. 4, 10 ಕಾಂಬಿನೇಷನ್ ಎರಡೂ ಮಾಡ್ತೀರಾ ನೀವು. ಬೋತ್ ಸಕ್ಸಸ್ ಆಗುತ್ತೆ. ವೆರಿ ಬಿಗ್ ಫ್ಯಾನ್ ಸರ್ ಆಕ್ಚುಲಿ. ತುಂಬಾ ಹೇಳಿದಾರಲ್ಲ, ಅದು ತುಂಬಾ ಆಗಿದೆ ಫ್ಯಾಮಿಲಿದಲ್ಲಿ. ಕರೆಕ್ಟ್ ಆಗಿ ನೀವು ಏನಾದ್ರು ಲೈನ್ ಹೋದ್ರೆ ಗುರುದಶಲ್ಲಿ ನೀವು ಕರೋಡ್ಪತಿ ಆಗ್ತೀರಾ. ಓಕೆ ಸರ್. ಕರೆಕ್ಟ್ ಲೈನು ನಿಧಾನಕ್ಕೆ ಸ್ವಲ್ಪ ಪೇಷನ್ಸ್ ಇಂದ ಹೋದ್ರೆ ವಿಲ್ ಬಿಕಮ್ ಜಸ್ಟ್ ಲೈಕ್ ಎ ಬಿಗ್ ಬಿಲ್ಡರ್, ಪ್ರೆಸ್ಟೀಜ್, ಎಂಬೆಸಿ ಆತರ. ಗುಡ್ ಲಕ್. ಸ್ಲೋ ಆಗಿ ಹೋಗಿ, ಸ್ಮೂತ್ ಆಗಿ ಹೋಗಿ. ನಿಮ್ ಇನ್ವೆಸ್ಟ್ಮೆಂಟ್ ಬೇಡ, ಯಾಕಂದ್ರೆ ನಿಮ್ ಇನ್ವೆಸ್ಟ್ಮೆಂಟ್ ಇಲ್ಲಿ ಕಾಂಬಿನೇಷನ್ 7 ಕಾಂಬಿನೇಷನ್ ಬರ್ತಾ ಇಲ್ಲ. ನಿಮ್ ಪ್ಲಾನ್ ಇರಲಿ, ನಿಮ್ ಐಡಿಯಾಸ್ ಇರಲಿ, ಕ್ಲಿಕ್ ಆಗುತ್ತೆ. ಒಳ್ಳೇದಾಗ್ಲಿ. ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಗೆ ಒಂದು ಯೆಲ್ಲೋ ಸಫೈರ್ ಹಾಕೊಳ್ಳಿ. ಸೌತ್ ಆಫ್ರಿಕನ್ ಯೆಲ್ಲೋ ಸಫೈರ್. ನಮಸ್ಕಾರ, ಹೇಳಿ. ಅದೇ ಮುಂದಿನ ಫ್ಯೂಚರ್ ಬಗ್ಗೆ ಹೇಗಿದೆ ಅಂತ ಕೇಳಬೇಕಾಗಿತ್ತು. ಏನ್ ಫ್ಯೂಚರ್ ಸರ್? ಯಾವ ತರ ಫ್ಯೂಚರ್? ಲೈಫ್ ಫ್ಯೂಚರ್ ಆಗಿದೆ. ಕೋರ್ಟ್ ಅಲ್ಲಿ ಒಂದು ಕೇಸ್ ಇದೆ ವ್ಯಾಜ್ಯ. ಈಗ ಒಂದು ಲೈಫ್ ಫ್ಯೂಚರ್ ಹೆಂಗಿದೆ ಅಂತೀರಾ, ಈ ಕಡೆ ಕೋರ್ಟ್ ಕೇಸ್ ಇದೆ ಅಂತೀರಾ? ಕೋರ್ಟ್ ಕೇಸ್ ಇದೆ. ಫ್ಯೂಚರ್ ಎಲ್ಲ ಕೋರ್ಟ್ ಅಲ್ಲೇ ಇರ್ತದೆ. ಫ್ಯೂಚರ್ ಎಲ್ಲ ಕೋರ್ಟ್ ಅಲ್ಲಿ ಇಲ್ಲ ಸರ್. ಕೋರ್ಟ್ ಅಲ್ಲಿ ಕೋರ್ಟ್ ಕೇಸ್ ಇದೆ. ಅದೇನಾಗತ್ತೆ ಫ್ಯೂಚರ್ ಅಲ್ಲಿ ಏನಾದ್ರು ಮಾಡಬಹುದಾ ಒಳ್ಳೇದಕ್ಕೆ ಬಿಸ್ನೆಸ್ ಅಲ್ಲಿ ಅಂತ ಕೇಳ್ತಾ ಇದ್ವಿ. ಈಗ ಕೋರ್ಟ್ ಕೇಸ್ ಯಾವ್ದಕ್ಕಿದೆ? ಜಾಬ್ ಪರ್ಪಸ್. ಜಾಬ್ ಪರ್ಪಸ್ ಕೋರ್ಟ್ ಕೇಸ್ ಇದೆಯಾ? ಕೋರ್ಟ್ ಕೇಸ್ ಇದೆ. ಯಾವಾಗ ಸ್ಟಾರ್ಟ್ ಆಯ್ತು? ಸ್ಟಾರ್ಟ್ ಆಗಿ ಬಾರಿ ವರ್ಷ 10 ವರ್ಷ ಆಗೋಯ್ತೇನೋ. ನಾನು ಅದನ್ನೆಲ್ಲ ಹೇಳಿದ್ದು, ಫ್ಯೂಚರ್ ಹೆಂಗಿದೆ ಅಂತ ಜೀವನ ಅಂತಂದ್ರೆ ಕೋರ್ಟ್ ಅಲ್ಲೇ ಇರುತ್ತೆ ಅಂತ ಹೇಳಿದೆ ತಾನೆ ನನ್ನ ಬಾಯಲ್ಲಿ. ಹೌದಾ ಸರ್? ಏನ್ ಸರ್ ನೀವು, ನಾವ್ ಎಷ್ಟು ಸ್ಪೀಡ್ ಇದೀವಿ, ಎಷ್ಟು ಅಡ್ವಾನ್ಸ್ ಇದೀವಿ ನಮ್ಮ ಅಸ್ಟ್ರಾಲಜಿಕಲ್ ಟೆಕ್ನಿಕಲ್ ಅಲ್ಲಿ. ನೀವ್ ಹೇಳೋ ಮಾತಲ್ಲೇ ಇದೆ, ಇದು ಕೋರ್ಟ್ ಅಲ್ಲೇ ಜೀವನ ಆಗ್ಬಿಡುತ್ತೆ ಅರ್ಧ. ಜೀವನ ಆಗ್ಬಿಡುತ್ತಾ? ಅದನ್ನೇ ಹೇಳ್ತಾ ಇರೋದು. ಪ್ರಶ್ನಾಶಾಸ್ತ್ರ ಹಾಕಿ ನೋಡೋಣ. ಹೇಳಿ. 1 to 249.
6 ಲಿಟಿಗೇಷನ್ ಏನ್ ವಿಚಾರಕ್ಕೆ ಲಿಟಿಗೇಷನ್ ಇದು? ಲಿಟಿಗೇಷನ್ ಅಂದ್ರೆ ಜಾಬ್ ಪರ್ಪಸ್ ಆಗಿ ಡಿಸ್ಮಿಸ್ ಆಗಿದ್ವಿ. ಬಟ್ 10 years ಆಗಿದೆಯಾ ಅಂತಾರೆ ಅಂದ್ರೆ ಗ್ರೂಪಾ? ಗ್ರೂಪ್ 7ನೇ 6ನೇ ಮನೆ ರಾಹು. ಅಯ್ಯೋ ಇದು ಅವರು ಗೆಲ್ಲಲ್ಲ ನೀವು ಗೆಲ್ಲಲ್ಲ, ಕಾಂಪ್ರಮೈಸು ಆಗಲ್ಲ ಹೋಗತ್ಲಿ. ಈ ರಾಹು ರೆಟ್ರೋಗ್ರೇಡ್ ಬಂದ್ರೆ ಹಿಂಗೆ 1, 11, 6, 11, 9 ಏನ ಕಾಂಪನ್ಸೇಷನ್ ಯಾರು ಬಂದಿದ್ರಾ ಮಧ್ಯದಲ್ಲಿ? ಯಾವ್ದು ಇಲ್ಲ ಸರ್. ಒಬ್ರು ಇದುವರೆಗೂ ಏನು ಬಂದಿಲ್ಲ, ಏನು ಬಂದಿಲ್ಲ, ಸಂಧಾನಕ್ಕೂ ಬಂದಿಲ್ಲ, ಸಂಧಾನಕ್ಕೂ ಬಂದಿಲ್ಲ 10 years ಇಂದ. ನಿಮ್ ಡಿಮ್ಯಾಂಡ್ಸ್ ಓಕೆ, ಕೋರ್ಟ್ ಚೆನ್ನಾಗಿದ್ದಾರೆ, ವೆರಿ ಗುಡ್. ಅವರು ಇಟ್ಕೊಂಡಿದ್ದಾರೆ, ನೀವು ಇಟ್ಕೊಂಡಿದ್ರೆ ಅವರು ಪಾರ್ಟಿ ಬಟ್ ವಿನ್ನಿಂಗ್ ಕಾಂಬಿನೇಷನ್ ಇದೆ. ರೆಟ್ರೋಗ್ರೇಡ್ ಬಂದ್ಬಿಟ್ಟಿದೆ. ನಿಮ್ ಕಡೆ ಸತ್ಯ ಇದೆ, ಆದ್ರೆ ಅಲ್ಲಿ ರೆಟ್ರೋಗ್ರೇಡ್ ನಿಮ್ ಕಡೆಯವರು ಯಾವನೋ ಅಲ್ಲಿ ಹೋಗಿರ್ತಾನೆ ಆ ಕಡೆ, ಅವನೇ ನಿಮ್ ಕಡೆನೇ ಆ ಕಡೆ ಹೋಗಿರ್ತಾನೆ. ಆಗ್ಬೋದು, ಆಗೋದಿಲ್ವೋ. 23 ಆದ್ಮೇಲೆ ರಾಹು ಬರುತ್ತೆ. ರಾಹುನಲ್ಲಿ ಪ್ರಯಾಸದಿಂದ ಆಗುತ್ತೆ. ವಿನ್ನಿಂಗ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಡಿಲೇ ಆಗತ್ತೆ. ಡಿಲೇ ಅದೇನೋ ಹೇಳ್ತಾರಲ್ಲ, ಇದನ್ನೊಂದು ಫರ್ದರ್ ಗವರ್ಮೆಂಟ್ ಲೆವೆಲ್ ಅಲ್ಲಿ ಒಂದು ಬೇರೆ ಟ್ರೈ ಮಾಡ್ತಾ ಇದೀವಿ ಕೋರ್ಟ್ ಬಿಟ್ಟು. ಅದು 100% 2026 ತೋರಿಸ್ತಾ ಇದೆ. ಅಷ್ಟರೊಳಗೂ ಉಳಿಯೋದೇ ಇಲ್ಲ ಸರ್ ನಾವು. ಅಯ್ಯೋ ಆತರ ಎಲ್ಲ ಯಾಕೆ ಹೇಳ್ತೀರಾ? ಅದು ದಯವಿಟ್ಟು ಒಂದು ಸ್ಮಾಲ್ ಕಾಂಬಿನೇಷನ್ ಕೊಡ್ತೀನಿ. 24 ಜನವರಿಗೆ 24 ಮೇ ಒಳಗಡೆ ನಿಮ್ ರಿಸಲ್ಟ್ ಬರುತ್ತೆ. 24 ಜನವರಿ ಕಾಯಲೇಬೇಕು. ಏನು ಮಾಡಕ್ಕಾಗಲ್ಲ, ಇದು ಗ್ರೂಪ್ ಸ್ಟ್ರೆಂತ್. ಇದು ಗ್ರೂಪ್ ಸ್ಟ್ರೆಂತ್. ಅದು ಎಲ್ಲ ಕಡೆ 10-11 ಹೋಗುತ್ತೆ. ವಿನ್ನಿಂಗ್ ಕಾಂಬಿನೇಷನ್ ಇದೆ, ಬಟ್ ರೆಟ್ರೋಗ್ರೇಡ್ ಬಂದಿದೆ ಅಂದ್ರೆ ಡಿಲೇ. ಇದಕ್ಕೇನ್ ಪರಿಹಾರ? ಗ್ರೂಪ್ ಅವ್ರಿಗೆ ಏನ್ ಪರಿಹಾರ ಕೊಡಕ್ಕಾಗಲ್ಲ, ಕಷ್ಟ. ವೇಟ್ ಮಾಡಿ, ಟೈಮ್ ಆಗುತ್ತೆ. 10 ವರ್ಷ ವೇಟ್ ಮಾಡಿದೀರಾ, ಇನ್ನ ಒಂದು 2 ವರ್ಷ 23. ಅದನ್ನೇ ಹೇಳಿದ್ದು, ಕೋರ್ಟಲ್ಲೇ ಜೀವನ ಅಂತ. ಕೋರ್ಟಲ್ಲೇ ಜೀವನ, ಮುಂದಿನ ಜೀವನ ಹೆಂಗಿದೆ ಅಂತ ಬಿಟ್ಬಿಡ್ಬೇಕು ಒಂದ್ಸತಿ. ಏನು ಕೊಡದಾಡ್ಬೇಕು, ಕಚ್ಚಡ ಅವೆಲ್ಲ. ಈ ಕೋರ್ಟು ಕೇಸ್ಗಳು ಎಲ್ಲ ಗಲೀಜದು. ದಿ ಮೋಸ್ಟ್ ವರ್ಸ್ಟ್ ಇನ್ ದಿಸ್ ಕಲಿಯುಗ ಈಸ್ ಗೋಯಿಂಗ್ ದೇರ್. ಅಲ್ಲಿ ಬಂದು ನಮಗೆ ಫೋನ್ ಮಾಡ್ತಾ ಇರ್ತಾರಲ್ಲ, ಅಲ್ಲಿ ನ್ಯಾಯ ಸಿಗೋ ಅಷ್ಟಕ್ಕೆ ಯಾವಾಗ್ಲೋ ಸಿಕ್ಕಿದ್ರೇನು? ವಾಟ್ ಈಸ್ ದಿ ಯೂಸ್? ವಾಟ್ ಈಸ್ ದಿ ಯೂಸ್ ವೆನ್ ಇಟ್ ಈಸ್ ಬೌಂಡ್ ಟು ಗೆಟ್ ಅಟ್ ದಿ ರೈಟ್ ಟೈಮ್? ಅದನ್ನ ಹೇಳ್ತಾರಲ್ಲ, ಯೌವನದಲ್ಲಿ ಮದುವೆ. ನಿನ್ ಮದುವೆ ಇವಾಗ ಆಗೇ ಆಗತ್ತೆ ಕಣ, ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು 50ರಲ್ಲಿ ಮಾಡಿದ್ರೆ ಏನಿದು ಪ್ರಯೋಜನ? 60ರಲ್ಲಿ ಮಾಡಿದ್ರೆ ಏನು ಪ್ರಯೋಜನ? ಆತರ ನಮ್ಮ ಕೇಸ್ಗಳ ಆತರ ಈಗ ಕಲಿಯುಗದಲ್ಲಿ, ಎಸ್ಪೆಷಲಿ ಭಾರತದಲ್ಲಿ ಇಲ್ಲ, ಎಷ್ಟೋ ಲಕ್ಷ 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 ಪೆಂಡಿಂಗ್ ಅಂತೆ. ಯಾರೊಬ್ರು ಸುಮ್ಮನೆ ಹಂಗೆ ಜನರಲ್ ಆಗಿ ಮಾತಾಡ್ತಾ ಇದ್ರು, 75% ಆಫ್ ದಿ ಕೇಸಸ್ ಆರ್ ಸಿಲ್ಲಿ ಅಂತೆ. 75% ಅವರ ವಿಚಾರ ಹೇಳಿದ್ದು. ಸೊ ಲಾ ಸ್ವಲ್ಪ ನೋಡಬೇಕು. ಲಾ ಹ್ಯಾಸ್ ಟೇಕ್ ಎ ಸ್ಟ್ರಿಕ್ಟ್ ಲಾ ಟು ಕ್ಲಿಯರ್ ಇಟ್ ಫಾಸ್ಟರ್. ಕಷ್ಟ, ಯಾಕಂದ್ರೆ ಪಾಪ್ಯುಲೇಷನ್ ಒಬ್ರಿಗಂದೆ ಒಬ್ರು ಆಗಲ್ಲ. ಅದೇ ಹೇಳಿದ್ನಲ್ಲ ಅವಾಗಲೇ. ಸೊ ಇಟ್ ವಿಲ್ ನಾಟ್ ಗೋ ಈಸಿಲಿ, ಯು ಕ್ಯಾನ್ ಹೆಲ್ಪ್. ಬಟ್ ಆದ್ರೆ ಬೇಗ ಕೆಲವೆಲ್ಲ ಅದೇನೋ ಜಾತಕದಲ್ಲಿ, ಕೆಲವು ನಮ್ಮ ಜಾತಕದಲ್ಲಿ ಚೆನ್ನಾಗಿರೋದೆಲ್ಲ ಬೇಗ ಆಗುತ್ತೆ. ಜಾತಕದಲ್ಲಿ ಚೆನ್ನಾಗೂ ಇರಲ್ಲ, ಅಲ್ಲೂ ಎಳ್ದಾಡುತ್ತೆ. ಬೋತ್ ಟ್ಯಾಂಡಮ್, ಹ್ಯಾಂಡ್ ಇನ್ ಹ್ಯಾಂಡ್ ಆಗ್ಬಿಡುತ್ತೆ. ಬರ್ದಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದ್ರ ಲಾ ಅಲ್ಲಿ ಎಲ್ಲ ಬರ್ದಿರೋದೆಲ್ಲ ತುಂಬಾ ಚೆನ್ನಾಗಿದೆ ಸರ್, ಅದು ಕರೆಕ್ಟ್ ಇಂಪ್ಲಿಮೆಂಟ್ ಮಾಡಿದ್ರೆ ಒನ್ ಆಫ್ ದಿ ಬೆಸ್ಟ್ ಅಂತ ಲಾ ಅಂತ ಹೇಳ್ತಾರೆ ಇಂಡಿಯಾದಲ್ಲಿ ಕೆಲವರು ಮಾತಾಡಿಸ್ತಾ ಇದ್ದಾರೆ. ಬಟ್ ಈ ಡಿಲೇ ಪ್ರೋಸೆಸ್ ಇಸ್ ಒನ್ ಪೇನ್ ಏರಿಯಾ, ಡಿಲೇ ಅಂತಕ್ಕಂಥದ್ದು. ಸೊ ಆ ಡಿಲೇನ ಸ್ವಲ್ಪ ಗವರ್ಮೆಂಟ್ ಅವರು ಇವರು ಯಾರು ಕೂತಿದ್ದಾರೆ ಸ್ವಲ್ಪ ಅಡ್ರೆಸ್ ಮಾಡಿದ್ರೆ ದೆನ್ ಒಂದು ಪ್ರೀತಿ ಬರುತ್ತೆ, ಆ ಒಂದು ಇನ್ಸ್ಟಿಟ್ಯೂಷನ್ ಮೇಲೆ ಪ್ರೀತಿ ಬರುತ್ತೆ. ಡಿಲೇ ಇಸ್ ವಾಟ್ ಇಸ್ ನಾಟ್ ಗಿವಿಂಗ್ ಸಮ್ ಕೈಂಡ್ ಆಫ್ ಇದು. ಅದೇನಾರು ಇರ್ಬೋದು, ಪ್ಲಸ್ ಆರ್ ಮೈನಸ್ ಅಲ್ಲಿ ಏನಾಗುತ್ತೋ, ದಿ ರಿಸಲ್ಟ್ ಇಸ್ ಸೆಕೆಂಡ್ರಿ, ಡಿಲೇಡ್. ಸೊ ಅಷ್ಟೊಳಗಡೆ ಏನಾಗ್ಬಿಡುತ್ತೆ ಅದಕ್ಕೂ. ಸೊ ಜನರಲಿ ಈ ಕಲಿಯುಗದಲ್ಲಿ ಯಾರ ಮೇಲಾರು ಕೇಸ್ ಹಾಕೊಂಡು ಓಡಾಡ್ಕೊಂಡು ಏನದು ಆಗಂಗಿಲ್ಲ, ಸಾಯಂಗಿಲ್ಲ. ಹಾವು ಸಾಯಲ್ಲ, ಕೋಲು ಮುರಿಯಲ್ಲ, ಆತರ ಪರಿಸ್ಥಿತಿ ಬಂದ್ಬಿಡುತ್ತೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ ಗುರುಜಿ. ಹೇಳಿ. ನಾನು ತುಮಕೂರಿಂದ ಮಾತಾಡ್ತಾ ಇದ್ದೀನಿ. ಹೇಳಿ. ತುಂಬಾ ಚೆನ್ನಾಗಿ ಬರುತ್ತೆ ಪ್ರೋಗ್ರಾಮು. ನನ್ನ ಸಿಸ್ಟರ್ ನಿಮ್ ಹತ್ರ ಕಲ್ತಿದ್ದಾರೆ 86. ನಾನು ನನ್ನ ಸಿಸ್ಟರ್ ಒಟ್ಟಿಗೆ ಇರೋದು. ಹೈಯರ್ ಕ್ಲಾಸ್. ಐ ಒಟ್ಟಿಗೆ ಇರೋದು. 17ನೇ ಬ್ಯಾಚ್ ಹೈಯರ್ ಕ್ಲಾಸ್, 86 ಬ್ಯಾಚ್ ಫಸ್ಟ್ ನಕ್ಷತ್ರ ನಾಡಿದೆ. ಚೆನ್ನಾಗಿರುತ್ತೆ. ಅವ್ರು ಕಲ್ತಿದ್ದಾರೆ ಮಂಜುಳಾ ಅಂತ ಅನ್ಬಿಟ್ಟು. ನಾನು ನಿಮ್ ಅಪಾಯಿಂಟ್ಮೆಂಟ್ ಗೆ ತುಂಬಾ ಟ್ರೈ ಮಾಡ್ತಾ ಇದ್ದೀನಿ, ನಂಗೆ ಸಿಕ್ಕಿಲ್ಲ. ನಿನ್ನೆ ಧನಲಕ್ಷ್ಮಿ ಅವ್ರು ಸಿಕ್ಕಿದ್ರು. ಅವ್ರಿಗೆ ನನ್ನ ಅಕೌಂಟ್ ನಂಬರ್ ಹಾಕಿ ನಾನು ಡೈರೆಕ್ಟ್ ಆಗಿ ನಾನು ಸ್ವಾಮೀಜಿ ಗುರುಗಳ ಹತ್ರ ಮಾತಾಡ್ಬೇಕಂದೆ.
ನಾನು ಮಾತಾಡ್ಬೇಕು, ನಾನು ನನ್ನ ಮಗನ ಬಗ್ಗೆ ಕೇಳ್ಬೇಕಂತ ಡಾಕ್ಟರ್ ಗುರುಜಿ. ಇವಾಗ ಕೇಳೋಣ ಬಿಡಿ, ಯಾಕೆ ಸುಮ್ನೆ ಈಗ ಸಿಕ್ಕಿದಿಲ್ಲ. ಅಲ್ಲ, ನಂಗೆ ನಿಮ್ಮ ಅಪಾಯಿಂಟ್ಮೆಂಟ್ ಬೇಕು ಗುರುಜಿ. ಸ್ವಲ್ಪ ಈಗ ಹೆವಿ ಲೋಡ್ ಇದೆ ಮೇಡಮ್. ಈಗ ಹೌದು ಗುರುಜಿ, ನಾನು ತುಂಬಾ ದಿನದಿಂದ ಟ್ರೈ ಮಾಡ್ತಾ ಇದ್ದೀನಿ. ನಾನು ಇವತ್ತು ಸಿಕ್ಕಿರೋದೇ ನನ್ಗೆ ಪುಣ್ಯ ಅನ್ಸುತ್ತೆ. ನನ್ ಎಷ್ಟು ಖುಷಿ ಲಾಸ್ಟ್ 15-20 ಡೇಸ್ ಬೆಳಿಗ್ಗೆ ಕ್ಲಾಸಸ್, ಸಾಯಂಕಾಲ ಕ್ಲಾಸಸ್ ಇರುತ್ತೆ. ಅದೇ ನನ್ನ ಮೈದಲ್ಲಿ ಕನ್ಸಲ್ಟೇಷನ್ಸ್ ಸ್ವಲ್ಪ ಲೋಡ್ ಜಾಸ್ತಿ ಇದೆ. ಅದಕ್ಕೆ ನಾವು ಸಕ್ಸಸ್ 528 ಲಾಂಚ್ ಮಾಡಿದೀವಿ. ಅದ್ರಲ್ಲಿ ಸ್ವಲ್ಪ ಕೆಲವರಿಗೆ ಚೆನ್ನಾಗಿ ಹೇಳ್ತಾರೆ, ನನ್ಗೇನು ಅದನ್ನೇನು ಚೆನ್ನಾಗಿ ಹೇಳಲ್ಲ ಅಂತಲ್ಲ, ಏನೋ ಅದೇನೋ ಹಾರ್ಸಸ್ ಮೌತ್ ಅಂತ ಹೇಳ್ತಾರಲ್ಲ, ಕುದುರೆ ಬಾಯಿಂದ ನಾವು ಕೇಳ್ಬೇಕು ಅಂತ. ನಂಗೆ ನಿಮ್ಮ ಹತ್ರನೇ ಮಾತಾಡ್ಬೇಕು. ಅದನ್ನೇ ಗೊತ್ತಾಯ್ತಾ? ಏನು ಅದು ಗೊತ್ತಾಗುತ್ತೆ, ಏನೋ ಅರ್ಥ ಆಗುತ್ತೆ. ಸ್ವಲ್ಪ ಬೇಗ ಮಾಡಕ್ಕೆ ಸ್ವಲ್ಪ ಹೇಳ್ತೀನಿ, ಫೋನ್ ಮಾಡಿ. ನಿಮ್ಮ ಹೆಸರೇನು? ಹಾಕ್ಬೇಕು. ನನ್ನ ಹೆಸರು ಭಾರತಿ ಅಂತ ಬಿಟ್ಟು ನಾನು ನನ್ನ ಮಗನ ಬಗ್ಗೆ ಕೇಳ್ಬೇಕು. ಆಯ್ತಾಯ್ತು, ಭಾರತಿ ಅನ್ನೋರ್ಗೆ ಇದ್ ಮಾಡ್ತೀನಿ, ಇವತ್ತು ಮಾತಾಡ್ತೀನಿ. ಪ್ರಶ್ನಾಶಾಸ್ತ್ರ ಭಾರತಿ ಅಂತ ಬಿಟ್ಟು ಮಂಜುಳಾ 86 ಬ್ಯಾಚ್ ಹೈಯರ್ ಕ್ಲಾಸ್ ಕೇಳ್ಬಿಡಿ. ಅಟ್ಲೀಸ್ಟ್ ಅವ್ರ ಅಕೌಂಟಿಗೆ ಹಾಕಿದ್ರೆ ಸಾಕು, ನಾವಿಬ್ರು ಒಟ್ಟಿಗೆ ಇರೋದು. ನಾನ್ ಹೆಸರು ತುಂಬಾ ಮೇಡಮ್, ಎಷ್ಟು 1000 ಜನ ಇದಾರೆ. ಅಲ್ಲ, ಗೊತ್ತು ಸರ್, ಬಹಳ ಕಷ್ಟ. ನಿನ್ನೆ ತಾಯಿ ಮಾತಾಡಿದೀನಿ ಗುರು ಧನಲಕ್ಷ್ಮಿ ಅವ್ರ ಹತ್ರ. ಅದು ನಮ್ದು ಯಾವ ತರ ಲೆವೆಲ್ಗೆ ಹೋಗ್ಬಿಟ್ಟಿದೆ ಅಂತಂದ್ರೆ, ಆ ಜನನ ನೋಡಿ 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 ಒಂದ್ಸತಿ ನಮ್ಮ ಮನೇಲಿ ನಮ್ಮ ವೈಫ್ ನ ನೋಡಿದ್ರೆ ನೀನು ಸ್ಟೂಡೆಂಟ್ ಅಲ್ವಾ ಅಂತ ಅನ್ಸುತ್ತೆ. ನೀವ್ ಯಾವ ಬ್ಯಾಚ್ ಅನ್ಸುತ್ತೆ. ಜೋಕ್ಗೆ ಹೇಳಿದ್ದು, ಸೋ ಮೆನಿ ಪೀಪಲ್ ಕಾಂಟ್ ಬಿ ಐಡೆಂಟಿಫೈಯಬಲ್. ಹಂಗೆ ಪೀಕ್ ಗುರುಜಿ, ಅದಕ್ಕೋಸ್ಕರ ಅಷ್ಟು ಡಿಮಾಂಡ್. ಗುರುಜಿ, ನನ್ನ ಮಗನ ಬಗ್ಗೆ ಆತರ ಅಲ್ಲ, ಬಟ್ ಸಬ್ಜೆಕ್ಟ್ ಚೆನ್ನಾಗಿದೆ. ಗುರುಜಿ ಹೌದು, ತುಂಬಾ ಚೆನ್ನಾಗಿ ಹೇಳ್ತಿರ್ತಾರೆ. ಸೀದಾ ಫಸ್ಟ್ ನಮ್ ಭಾವನು ಕಲ್ತಿದ್ದಾರೆ ಪುಟ್ಟಿಂಗಯ್ಯ ಅಂತ ಅನ್ಬಿಟ್ಟು. ಏನ್ ರಿಯಾಕ್ಟ್ ಮಾಡ್ತಾರೆ, ಹೇಗಿದೆ ಎಲ್ಲ ಕಷ್ಟ, ಟೆನ್ಷನ್, ಕನ್ಫ್ಯೂಷನ್ ಅಂತ ವಾಟ್ ಡು ದೇ ಸೇ? ನಮ್ ಭಾವ ಹೇಳ್ತಾರೆ, ಅವ್ರು ತುಂಬಾ ಚೆನ್ನಾಗಿರುತ್ತೆ, ಕಲ್ತ್ಕೊಮ್ಮ ಅಂತ ಅಂದ್ರು. ನನ್ ಸಿಸ್ಟಿಲ್ಲ ವಿನಯ್ ಗುರುಜಿ ನೋಡಿ ನೋಡಿ ನೋಡಿ, ಆಮೇಲೆ ನಿಮ್ಗೆ ಬೇಸಿಕ್ ಯಾರು ಅಂತ ವಿನಯ್ ಗುರುಜಿ ಹತ್ರ ನೋಡ್ಬಿಟ್ಟು ಆಮೇಲೆ ದಿನೇಶ್ ಗುರುಜಿ ಅಂತ ಅನ್ಬಿಟ್ಟು ನಿಮ್ಮನ್ನ ಆಯ್ಕೆ ಮಾಡ್ಕೊಂಡ್ರು. ತುಂಬಾ ಚೆನ್ನಾಗಿದೆ ಅಂತ ಇರ್ತಾರೆ ಯಾವಾಗ್ಲೂ. ಅವ್ರು ಯಾವಾಗ್ಲೂ ಅವ್ರ ಆಫೀಸ್ ಸ್ಕೂಲ್ ಕೆಲಸ ಸಹ ಅಷ್ಟು ಓದಿದಾರ ಇವಾಗ ಗೊತ್ತಿಲ್ಲ, ಸ್ಕೂಲ್ ಇದ್ದಾಗ ಅಥವಾ ಇವಾಗ ವರ್ಕ್ ಮಾಡ್ತಾ ಇದ್ರು ಅವಾಗ್ಲೂ ಸಹ ಅಷ್ಟು ವರ್ಕ್ ಮಾಡಿದಾರೆ ಗೊತ್ತಿಲ್ಲ. ನಿಮ್ದನ್ನಂತೂ ಬೆಳಗ್ಗೆ ಸಾಯಂಕಾಲ ವರ್ಕ್ ಮಾಡ್ತಾನೆ ಇರ್ತಾರೆ. ಸ್ಕೂಲ್ ಡೇಸ್ ಅಲ್ಲಿ ಸರಿಯಾಗಿ ಓದಿಲ್ಲ, ಇವಾಗ ಓದಕ್ ಶುರು ಮಾಡಿದ್ದಾರೆ. ಇವಾಗ ನಕ್ಷತ್ರ ನೋಡಿದ್ರೆ ಅವ್ರಿಗೆ ಅಷ್ಟೊಂದು ಇಂಟ್ರೆಸ್ಟ್, ತುಂಬಾ ಅಕ್ಯುರೇಟ್ ಆಗಿ ಬರುತ್ತೆ. ಅಸ್ಟ್ರಾಲಜಿ ಅಂದ್ರೆ ಇದು ಮೇಡಮ್ ನಿಜವಾದ ಅಸ್ಟ್ರಾಲಜಿ. ಇದು ದೋಷ ಇಲ್ಲ ಎಲ್ಲೂ, ಗುಡ್ ಅಂಡ್ ಬ್ಯಾಡ್ ಟೈಮ್ ಅಷ್ಟೇ ಬೇಕಾಗಿರೋದು. ಮೊದ್ಲೆಲ್ಲ ಅವ್ರು ಪರಾಶರ ಓದ್ತಿದ್ರು, ಪರಾಶರ ಓದುವಾಗ ಅದು ಇದು ಹೇಳೋರು. ನನ್ ಮಗನಿಗೆ ಮದ್ವೆ ಹೆಣ್ ನೋಡುವಾಗ ಒಳ್ಳೊಳ್ಳೆ ಆಫರ್ ಬಂದಾಗ್ಲೂ ಸಹ ಇದಾಗ್ ಬರಲ್ಲ ಅದಾಗ್ ಬರಲ್ಲ ಅಂತ ಬಿಡ್ತಾ ಇದ್ರು. ಇವಾಗ ನಕ್ಷತ್ರ ಮಾಡಿ ಕಲ್ತ್ಮೇಲೆ ಒಂಥರ ಪಾಸಿಟಿವ್ ನೇಚರ್ ಬಂದ್ಬಿಟ್ಟಿದೆ ಅವ್ರಿಗೆ ಫುಲ್. 100%. ತುಂಬಾ ಜನಕ್ಕೆ ಗೊತ್ತಿಲ್ಲ. ವೀಕ್ಷಕರು ಏನ್ ಮಾಡ್ತಾರೆ, ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಆ ಪೂಜೆ ಮಾಡ್ಸಕ್ ಓಡೋಗ್ಬಿಡ್ತಾರೆ, ಆ ವೇಷ ನೋಡ್ಕೊಂಡು ಓಡೋಗ್ಬಿಡ್ತಾರೆ. ದೇ ಡೋಂಟ್ ನೋ ದಿ ರಿಯಾಲಿಟಿ. ರಿಯಲ್ ಪಿಕ್ಚರ್ ಅಲ್ಲಿ ನಾವು ಸಮಯಕ್ಕೆ ತಕ್ಕನಾಗಿ ನಾವು ಚೇಂಜ್ ಆಗ್ಬೇಕು. ಇನ್ನು ನಾವೆಲ್ಲ ಏನೋ ಅಸ್ಟ್ರಾಲಜರ್ಸ್ ಅಂತಂದ್ರೆ ನಾವಿನ್ನೂ ಸ್ವಲ್ಪ ಸೂಟ್ ಎಲ್ಲ ಹಾಕಿ ಟೈ ಹಾಕಿ ಪ್ರೊಫೆಷನಲ್ ಆಗಿ ಹೋಗ್ಬೇಕು. ಆ ಲೈನ್ಗೆ ಹೋಗ್ಬೇಕು ಯಾವಾಗ್ಲೂ ವಿತ್ ಲರ್ನೆಡ್. ಇದು ನಮ್ದ್ರಲ್ಲಿ ಈಗ ಡಾಕ್ಟರ್ ಅಲ್ಲಿ ಇರ್ತಾರಲ್ಲ, ಒಳ್ಳೆ ಡಾಕ್ಟರ್ ಅಂದ್ರೆ MD ಮಾಡಿರ್ತಾರಲ್ವಾ, ಹೌದು. ನಾರ್ಮಲ್ ಡಾಕ್ಟರ್ ಅಂದ್ರೆ MBBS ಮಾಡಿರ್ತಾರೆ. ಇನ್ನ ಸುಮ್ನೆ ನಾರ್ಮಲ್ ಕಾಂಪೌಂಡರ್ ಇರ್ತಾರೆ. ನಾವೆಲ್ಲರೂ ಕಾಂಪೌಂಡರ್ ಹತ್ರ ಹೋದ್ರೆ ನಮ್ಗೆ ವಾಸಿ ಆಗೋದು ಸ್ವಲ್ಪ ಅರ್ಥ ಆಗೋದು ಕಷ್ಟ. ವಿ ಹ್ಯಾವ್ ಟು ಅಪ್ಗ್ರೇಡ್ ಅವರ್ ಭಾವನೆ ಇನ್ಫ್ಲೂಯೆನ್ಸ್. ನಮ್ಗೆ ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು, ಐಸ್ ಟಿವಿ ನಲ್ಲಿ ಗುರುಜಿ ಬರ್ತಾರೆ, ನಮ್ ಗುರುಜಿ ಬರ್ತಾರೆ, ನೋಡ್ತಾ ಇರು, ನಿಂಗೆ ಗೊತ್ತಾಗುತ್ತೆ ನೋಡ್ತಿರು ಅಂತ ಹೇಳಿ 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 ನಮ್ಗೆ ಇದ್ ಮಾಡ್ಬಿಟ್ರು. ಐಸ್ ಟಿವಿ ಐಸ್ ಜಾಸ್ತಿ ಆಗುತ್ತೆ ಎಲ್ಲರಿಗೂ. ಪ್ರಶ್ನಾಶಾಸ್ತ್ರ 1 to 240 ನಂಬರ್ ಹೇಳಿ. 69. ಏನ್ ವಿಚಾರ? ನನ್ ಮಗನ್ ಮದ್ವೆ ಬಗ್ಗೆ ಕೇಳ್ಬೇಕು. ಮ್ಯಾರೇಜ್ 32 years ಆಗೋಗಿತ್ತು ಅದಕ್ಕೆ. ನೋಡೋಣ. 7ನೇ ಮನೆ ಏನಿವತ್ತು ಎಲ್ಲ ಬಂದಿರೋದೆಲ್ಲ ಶುಕ್ರ ಬರುತ್ತೆ. ಎಲ್ಲ ಆಪರ್ಚುನಿಟೀಸ್ ಎಲ್ಲ ಕರೆಕ್ಟ್ ಆಗಿದೆ. 1 ಅಂತಿದೆ, 11 ಕೆಳಗಡೆ 1 ಅಂತಿದೆ, 11 ಕಡೆ 1 ಅಂತಿದೆ. ಬಂದಿದ್ದೆಲ್ಲ ಸ್ವಲ್ಪ ರಿಜೆಕ್ಷನ್, ಅಂದ್ರೆ ಯಾವ್ದೋ ಒಂದು ಕಾರಣದಿಂದ ಕ್ಯಾನ್ಸಲ್. 1 ನೋಡಕ್ಕೆ ಹೋಗಿರಲ್ಲ ಆಲ್ಮೋಸ್ಟ್ ಅಲ್ಲೂ. ಅವ್ರಿಗೆ ಇಷ್ಟ ಆಗುವಂತ ಬಂದ್ರೆ ಅವ್ರು ಒಪ್ಕೊಳಲ್ಲ. ಇವ್ರಿಗೆ ಇಷ್ಟ ಆಗ್ಬೇಕಂತ ಅನ್ಕೊಂಡಾಗ ಅದೇನ್ ಪ್ರಾಬ್ಲಮ್ ಆಗುತ್ತೋ ಗೊತ್ತಿರಲ್ಲ, ಮುಂದಕ್ಕೆ ಹೋಗೋದಿಲ್ಲ. ಈಗ ಒಂದ್ ಆಫರ್ ಇದೆ, ಅದಿನ್ನು 1 ವರ್ಷ ಆಗಿದ್ಮೇಲೆ ಮದ್ವೆ ಆಗೋಣ ಅಂತಾರೆ. ಈಗ ಇನ್ನೊಂದು ಬಂದು ಈಗ ನಾನು ಅದನ್ನೇ ನಿಮಗೆ ಒಂದು ಶಾರ್ಟ್ ಫಾರ್ಮ್ ಅಲ್ಲಿ ಹೇಳಿದ್ದು. ಬರ್ತಾ ಇದೆ, ಯಾಕೋ ಬೇಡ ಅಂತಾರೆ. 1 ಇದೆ ಅಲ್ಲಿ ಕೆಳಗಡೆ, ಎಲ್ಲ ರೆಡಿ ಇದೆ. ಅದೇನೋ ಹೇಳ್ತಾರಲ್ಲ, ಅಡಿಗೆ ಮಾಡಿ ಎಲ್ಲ ರೆಡಿ ಇಟ್ಟಿದ್ವಿ, ತಿನ್ನಕ್ಕೆ ಯಾಕೋ ಬೇಡ ಅಂತ ಇದಾರೆ. ಅಡಿಗೆ ಎಲ್ಲ ಮಾಡಿಟ್ಟು ತಿನ್ನೋದ್ ಬೇಡ ಅಂತ. ಓಕೆ, ಅದಕ್ಕೆ ನಂಗೆ ನಿಮ್ಮ ಅಪಾಯಿಂಟ್ಮೆಂಟ್ ಬೇಕು. ದಶಾ ಭುಕ್ತಿ ನೋಡ್ಬಿಟ್ಟು ಫೈನಲೈಸ್ ಮಾಡೋಣ. 2023ಕ್ಕೆ ಮಂಗಳ ಮುಗಿಯುತ್ತೆ. ಮಂಗಳನಲ್ಲಿ ಚಂದ್ರ. ಡೋಂಟ್ ವರಿ, ಇದರಲ್ಲಿ ನಾನು ಸ್ವಲ್ಪ ಟ್ರೈ ಮಾಡ್ತೀನಿ.
ಶುಕ್ರ ಸೆಪ್ಟೆಂಬರ್ ಒಳಗಡೆ ಶುಕ್ರ ಕಾಂಬಿನೇಷನ್ 7-11 ಇದೆ. ಶುಕ್ರ ಆದ ನಂತರ ಸೂರ್ಯ 8-8, ಅದಾದ್ಮೇಲೆ ಚಂದ್ರನಲ್ಲಿ ಮದುವೆ ಕಾಂಬಿನೇಷನ್ ತೋರಿಸುತ್ತೆ. 23 ಜನವರಿಗೆ ಮದುವೆ ತೋರಿಸ್ತಾ ಇದೆ, ಕನ್ಫರ್ಮ್. 23 ಜನವರಿ ತನಕ ಆಗಲ್ವಾ ಗುರುಜಿ? ಏನ್ ಮಾಡಕ್ಕಾಗಲ್ಲ ಮೇಡಮ್, ಐ ಆಮ್ ರಿಯಲಿ ಸಾರಿ. ಅವನು ಅಮೆರಿಕದಲ್ಲಿ ವರ್ಕ್ ಮಾಡ್ತಾ ಇದ್ದ. ಎಲ್ಲಾರು ಇರ್ಲಿ, ಅಮೆರಿಕದಾರು ಇರ್ಲಿ, ಚಂದ್ರಮಂಡಲದಾರು ಇರ್ಲಿ, ಅಲ್ಲ ಇವಾಗ ಬಂದಿದ್ದಾನೆ, ಅದಕ್ಕೋಸ್ಕರ ನಾನು ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸಖತ್ ಟಫ್ ಇದೆ. ಹೌದಾ? ಈಗ ಮಾಡ್ಕೊಂಡು ಹೋದ್ರು ಸಮಾಧಾನ ಆಗಲ್ಲ. ದಿ ರೈಟ್ ಟೈಮ್ ಆ ಟೈಮಲ್ಲಿ ತೋರಿಸ್ತಾ ಇದೆ. ಅಂತರ್ಭುಕ್ತಿಲಿ ಸಜೆಸ್ಟ್ ಮಾಡ್ತೀನಿ, ಸ್ವಲ್ಪ ಬೇಗ ಮುಗಿಸ್ಕೊಡ್ಬೇಕು ಅಂತಂದ್ರೆ. ಬಟ್ ವೆರಿ ಟಫ್ ಆಗುತ್ತದು ಕಾಂಬಿನೇಷನ್. ಸ್ವಲ್ಪ ನಾನು ನಿಮಗೆ ಒಂದು ಇದು ಸಲಹೆ ಕೊಡ್ತೀನಿ. ದಾನ ಮಾಡಕ್ಕೆ, ಫಸ್ಟ್ ದಾನ ಮಾಡಕ್ಕೆ 869 ಸ್ವಲ್ಪ ನೆಗೆಟಿವ್ ಇದೆ. ಗುರು ಸ್ವಲ್ಪ ಬಹಳ ನೆಗೆಟಿವ್ ಇದ್ದಾನೆ. ಫಸ್ಟ್ ನೀವು ಅವನಿಗೆ ಕಡಲೆಕಾಳನ್ನ ಗುರುವಾರ ದಿವಸ ನಿವಾಳಿಸ್ಬಿಟ್ಟು ಕಡಲೆಕಾಳು ಮತ್ತೆ ಅರಿಶಿನದ ಕೊಂಬು ಯಾರಿಗಾರು ದಾನ ಮಾಡಿ. ಒಂದು 3 ಜನಕ್ಕೋ 4 ಜನಕ್ಕೋ ಪ್ರತಿ ಗುರುವಾರ ಫಸ್ಟ್ ದಾನ ಮಾಡಿ. ಆಮೇಲೆ ಕೈಗೆ ಇಮಿಡಿಯೇಟ್ ಆಗಿ ಒಂದು ರೆಡ್ ಕಲರ್ ಥ್ರೆಡ್ ಇವತ್ತೇ ಕಟ್ಟಿ, ಆಮೇಲೆ ಸಾಧ್ಯವಾದ್ರೆ 6 ಮುಖದ ರುದ್ರಾಕ್ಷಿ ಹಾಕ್ಸಿ ಅವನಿಗೊಂದು ಸ್ಮಾಲ್ ಮಂತ್ರ ಕೊಡ್ತೀನಿ. ಓಂ ಶ್ರೀಂ ಶ್ರೀಯೈ ನಮಃ, ಓಂ ಶ್ರೀಂ ಶ್ರೀಯೈ ನಮಃ. ಟೈಮಿಂಗ್ ಇರೋದು ಅಲ್ಲಿ. ಅದಕ್ಕಿಂತ ಮುಂಚೆ ಅಂತಂದ್ರೆ ಯಾವ್ದೋ ಆತರ ಪಟ್ಬಿಟ್ವಿ ಅಂತ ಹೇಳೋದು ಬೇಡ. ಸೊ ಅದಕ್ಕೆ ಲೆಟಸ್ ಡೊನೇಟ್ ಅದನ್ನ ಮಾಡೋಣ. ಯಾಕಂದ್ರೆ ಕೆಲವೊಂದು ಟೈಮಿಂಗ್ ಅಂತ ಇರುತ್ತೆ. ಅವ್ರು ಅಮೆರಿಕಕ್ಕೆ ವಾಪಸ್ ಹೋಗ್ಬೇಕು ಅನ್ನೋ ಕಾರಣದಿಂದ ಬೇಗ ಮದುವೆ ಮಾಡಿ ಮುಗಿಸೋದಲ್ಲ. ದ ಟೈಮಿಂಗ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ಸೊ ನಕ್ಷತ್ರ ನಾಡಿ ಕಲೀರಿ, ದಿ ಟೈಮಿಂಗ್ ವಿಲ್ ಬಿ ನೋನ್. ಏಪ್ರಿಲ್ 16ನೇ ತಾರೀಕು ನಮ್ಮ ಕ್ಲಾಸಸ್ ಇರುತ್ತೆ. ಪ್ರೆಡಿಕ್ಷನ್ ಏನ್ ಹೇಳುತ್ತೋ ಅದು ನಡೆದೇ ನಡೆಯುತ್ತೆ. ನಕ್ಷತ್ರ ನಾಡಿ ಏನ್ ಹೇಳುತ್ತೋ ಅದು ಹಾಗೇ ಆಗತ್ತೆ. ಆಗಲ್ಲ ಅಂದ್ರೆ ಆಗಲ್ಲ, ಆಗತ್ತೆ ಅಂತ ಆಗತ್ತೆ. ಪ್ರಯಾರಲ್ಲಿ ನಾವು ಮಾಡಿದಾಗ ಸ್ವಲ್ಪ ಏಟ್ ತಿಂತೀವಿ ಅಂದ್ರೆ ಏಟ್ ತಿಂದೇ ತಿಂತೀವಿ. ಅದಾದ್ಮೇಲೆ ನಾವು ಚೆನ್ನಾಗಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಅದಾದಾಗ ಖಂಡಿತ ಆಗುತ್ತೆ. ಒನ್ ಆಫ್ ದಿ ಸೂಪರ್ ಡೂಪರ್ ಸಬ್ಜೆಕ್ಟ್ ನಕ್ಷತ್ರ ನಾಡಿ. ಎಲ್ಲೂ ಸಿಗೋದಿಲ್ಲ, ಅಪರೂಪವಾಗಿರ್ತಕ್ಕಂಥ ಒಂದು ಜುವೆಲ್ ಇದು. ಕಲ್ತವ್ರಿಗೆ ಅದು ಒಂದು ಒಳ್ಳೆ ಕಂಠಿಹಾರ ಆಗುತ್ತೆ. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. Nakshatra Nadi Peace Foundation. Success 528. Donate ₹528 for temple fund and know your future by well-trained and qualified team of astrologers. From Dr. Dinesh Gurji's Nakshatra Nadi. ದೇವಾಲಯದ ನಿರ್ಮಾಣಕ್ಕಾಗಿ 528 ರು ಹಣ ನೀಡಿ ನಿಮ್ಮ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಿ. ನಿಮ್ಮ ಭವಿಷ್ಯದ ಬಗ್ಗೆ ತಿಳಿಸಲಿದ್ದಾರೆ ನಕ್ಷತ್ರ ನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರ್ಜಿರವರ ಜ್ಯೋತಿಷ್ಯ ತಂಡ. ಧನ್ಯವಾದ.